ಹಾಯ್ ಹೆಲೋ ಎವ್ರಿವನ್. ಎಲ್ಲರಿಗೂ ನಮ್ಮ ಕರ್ನಾಟಕ SSC ಲರ್ನಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು SSC GD ರೀಸನಿಂಗ 14ನೇ ಕ್ವೆಶ್ಚನ್ ಪೇಪರನ್ನು ಬಿಡಿಸ್ತಾ ಇದ್ದೀನಿ. ಇದು 11ನೇ ತಾರೀಕು ಜನವರಿ 2023 ನಡೆದೈತಿ. ಶಿಫ್ಟ್ 4 4ನೇ ಶಿಫ್ಟ್. ಈ ವಾರ ಈ ವೀಕ್ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು ಭಾಳ ಕಡಿಮೆ ಆಗಿದೆ. ಯಾಕಂತಂದರೆ ನನ್ನದು ಎಕ್ಸಾಮ್ ಇದ್ದ ಕಾರಣ ನಿಮಗೆ ಮೊದಲೇ ಹೇಳಿದ ಪ್ರಕಾರ ನಾನು ಈ ವಾರ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕಾಗಿ ಇವತ್ತೇ ನಿಮಗೆ ಈ ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ. ಇವತ್ತಿಂದ ನಾನು ದಿನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾಳೆಯಿಂದ ನಾನು ಮ್ಯಾಥ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅರೌಂಡ್ 20-25 ಕ್ವೆಶ್ಚನ್ ಪೇಪರನ್ನು ನಾನು ಸಾಲ್ವ್ ಮಾಡ್ತೀನಿ. ಅದಕ್ಕೋಸ್ಕರ ಒಬ್ಬರು ಫ್ರೆಂಡ್ಸ್ ಕೆಲವೊಂದಷ್ಟು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ದೀರಿ, ಏನಂತಂದರೆ ಎಲ್ಲ 76 ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡಿ ಅಂತಂದ. ಬಟ್ ನಾನು ಎಲ್ಲ 76 ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ಬೋದು, ಬಟ್ ಅದರಿಂದ ಬೆನಿಫಿಟ್ಟು ನಿಮಗಾಗೋದಿಲ್ಲ. ಯಾಕಂತಂದರೆ ಅಲ್ಲಿ ನಾನು ಎಲ್ಲ ಸಾಲ್ವ್ ಮಾಡೋದ್ರಿಂದ ನೀವು ಪ್ರಾಕ್ಟೀಸ್ ಮಾಡಬೇಕಲ್ಲ. ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಆಗೋದು. ಅದರ ಸಲುವಾಗಿ ನಾನೇನು ಹೇಳೋದು, ಆನ್ಲೈನ್ ಟೆಸ್ಟ್ಗಳನ್ನು ಬೈ ಮಾಡಿರಿ. ಆನಂತರ ಆನ್ಲೈನ್ ಟೆಸ್ಟ್ ಬೈ ಮಾಡಿ ಆ ಒಂದು ಕ್ವೆಶ್ಚನ್ ಪೇಪರನ್ನು ನಾನು ಬಿಡಿಸೋದೇ ಉಳಿದಿರುವಂಥ ಕ್ವೆಶ್ಚನ್ ಪೇಪರನ್ನು ನೀವು ಇದನ್ನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಯಾಕಂತಂದರೆ ನಾನು ಬಿಡಿಸಿದ ಕ್ವೆಶ್ಚನ್ ಪೇಪರ್ ನೀವು ಒಳ್ಳೆ ಬಿಡಿಸಿದ್ರಿಂದ ಅದರಿಂದ ಏನು ಉಪಯೋಗ ಇಲ್ಲ. ಯಾಕಂತಂದರೆ ನೀವು ನಾನು ಹೇಳೋ ಟೆಕ್ನಿಕ್ಗಳನ್ನು ನಾನು ನಿಮ್ಗೆ ಬೇರೆ ಕ್ವೆಶ್ಚನ್ ಪೇಪರ್ಗಳು ಏನಿರ್ತಾವೆ ಅದರಲ್ಲಿ ನೀವು ಅಪ್ಲೈ ಮಾಡಬೇಕು. ಅದಕ್ಕೋಸ್ಕರ ನಾನು ಅದನ್ನೇ ಹೇಳೋದು. ಟೆಕ್ಸ್ಟ್ ಬುಕ್ ಅಂತ ಆ್ಯಪ್ ಇದೆ, ಅದರಲ್ಲಿ ನೀವು ಕ್ವೆಶ್ಚನ್ ಪೇಪರನ್ನು ಬೈ ಮಾಡ್ಬೋದು. ಇಲ್ಲಿ ನೋಡಿರಿ, ಇದು ಟೆಕ್ಸ್ಟ್ ಬುಕ್ ಅಂತ ಆ್ಯಪ್ ಐತಲ್ಲ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ರಿ. ಇದು ಆಲ್ ಓವರ್ ಇಂಡಿಯಾ ಎಲ್ಲರೂ ಇದನ್ನ ಯೂಸ್ ಮಾಡ್ತೀವಿ. ನಾನು ಅರೌಂಡ್ 3 ವರ್ಷ ಆಯ್ತು ನನಗೆ ಯೂಸ್ ಮಾಡಾಕತ್ತು. ಭಾಳ ಬೆಸ್ಟ್ ಆ್ಯಪು. ಯಾಕಂತಂದರೆ ಇದರಿಂದ ನಮಗೆ ಎಲ್ಲ ಇಂಪ್ರೂವ್ ಆಗೋದು. ನಮ್ಮ ಎಕ್ಸಾಮ್ ಕೆಪಬಿಲಿಟಿ ಇನ್ಕ್ರೀಸ್ ಆಗೋದು ಇದೇ ಆ್ಯಪ್ದಿಂದ. ಇದು ಇಂಟರ್ನೆಟ್ನಲ್ಲಿ ನೀವು ಇದ್ರಾಗೂ ಯೂಸ್ ಮಾಡ್ಬೋದು, ಲ್ಯಾಪ್ಟಾಪ್ನಲ್ಲಿ ಯೂಸ್ ಮಾಡೋದ್ರಿಂದ ಎಕ್ಸಾಮ್ನಲ್ಲಿ ಹೆಂಗೆ ನಿಮಗೆ ಸಿಗುತ್ತಲ್ಲ, ಎಕ್ಸಾಮ್ ಕೊಡುವಾಗ ಆನ್ಲೈನ್ ಮೇನ್ ಎಕ್ಸಾಮ್ ಹೆಂಗೆ ಕೊಡ್ತಾರಲ್ಲ ಅದೇ ರೀತಿ ಒಳಗೆ ನೀವು ಇಲ್ಲಿ ಎಕ್ಸಾಮ್ ಕೊಡಬೋದು. ಅದಕ್ಕೋಸ್ಕರ ಇದು ಯಾರ ಕಡೆ ಮೊಬೈಲ್ ಐತಿ ಅಥವಾ ಕಂಪ್ಯೂಟರ್ ಇಲ್ಲ ಅಂದರೆ ಮೊಬೈಲ್ನಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಎಕ್ಸಾಮ್ ಕೊಡ್ಬೋದು. ಎಷ್ಟು ನೀವು ಕ್ವೆಶ್ಚನ್ ಪೇಪರನ್ನು ಆನ್ಲೈನ್ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅಷ್ಟು ನಿಮಗೂ ಎಕ್ಸಾಮ್ ಕ್ಲಿಯರ್ ಮಾಡೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಯಾರು ಕ್ಲಿಯರ್ ಮಾಡ್ತಿರಲ್ಲ ಅಂದರೆ ಎವರೇಜ್ ಇರುವಂಥ ಹುಡುಗರು, ಅವರು ಚಲೋ ಪೋಸ್ಟ್ ಸಿಗುವಂಥ ಸ್ಕೋರ್ ಮಾಡೋ ಲೆವೆಲು ಇನ್ಕ್ರೀಸ್ ಆಗುತ್ತೆ. ನೀವು ಯಾವಾಗಲೂ CISFನ್ನು ಟಾರ್ಗೆಟ್ ಮಾಡಿರಿ. CISF ಸಿಗೋದ್ರಿಂದ ನಿಮಗೆ ಬೆಸ್ಟ್ ಅಟ್ಮಾಸ್ಫಿಯರ್ ಇದೆ. ಯಾಕಂತಂದರೆ ವಾರದಾಗ 7 ದಿನ ಇರ್ತವೆ. ಅದರಲ್ಲಿ 2 ದಿನ ಇರುತ್ತಲ್ಲ, ಅದರಲ್ಲಿ 2 ದಿನ ಅಂತೂ ಒಂದೊಂದು ಇಂಡಸ್ಟ್ರಿ ಒಳಗೆ ಕೆಲಸ ಸುಟ್ಟಿ ಇರುತ್ತೆ. ಅಂಥದ್ರಲ್ಲಿ ನಿಮ್ಗೆ ರಜೆ ಹೆಚ್ಚು ಸಿಗುತ್ತೆ ಮತ್ತು ಬೆಸ್ಟ್ ಕುಂತ ಕೆಲಸ ಏನು ಭಾಳಷ್ಟೊಂದು ತೊಂದರೆ ಇರೋದಿಲ್ಲ. ಯಾರು BSF ಇವೆಲ್ಲ ಲಾಸ್ಟ್ಗೆ ಅದ್ರ ಕಟಾಪ್ ಕಡಿಮೆ ನಿಲ್ಲುತ್ತೆ. ಎಲ್ಲ ಹೆಚ್ಚು ಒಂದು 100 ಮೇಲೆ ಮಾರ್ಕ್ಸ್ ತೆಗಿಯೋಕೆ ಟ್ರೈ ಮಾಡಿರಿ. 100 ಮೇಲೆ ಮಾರ್ಕ್ಸ್ ಯಾರು ತೆಗಿತಾರಲ್ಲ ಅವ್ರಿಗೆ ಬೆಸ್ಟ್ ಪೋಸ್ಟ್ ಸಿಗುತ್ತೆ. ಆರಾಮ್ 40,000-50,000 ಸಾವಿರ ಪೇಮೆಂಟ್ ಸಿಗುತ್ತೆ. ಅದಕ್ಕೋಸ್ಕರ ಅತಿ ಹೆಚ್ಚನ್ನು ನೀವು ಆನ್ಲೈನ್ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಹೇಳ್ತಾ ಇರೋದು. ಈ ಅಪ್ಲಿಕೇಶನ್ದವರ 8% ಈಗ ಕೊಡ್ತಾ ಇದ್ದಾರೆ ಡಿಸ್ಕೌಂಟ್. ಬಟ್ ಯಾವಾಗಲೂ 5% ಇರುತ್ತೆ. ಈಗ ಜನವರಿ 26 ಇರೋದ್ರೆ 8% ಐತಿ. ಬಟ್ ಈಗ ನನ್ನ ಕೋಡನ್ನು ಯೂಸ್ ಮಾಡೋದ್ರಿಂದ ಈ ಕೋಡನ್ನು ಯೂಸ್ ಮಾಡೋದ್ರಿಂದ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. 10% ಡಿಸ್ಕೌಂಟ್ ಸಿಗುತ್ತೆ. ಇದೇ ಕೋಡನ್ನು ಯೂಸ್ ಮಾಡಬೇಕು. ಇಲ್ಲಿ ಅಪ್ಲೈ ಅಂತ ಬರುತ್ತೆ. ಬಟ್ ನೀವು ಫಸ್ಟಿಗೆ ಓಪನ್ ಮಾಡಿದಾಗ ಇಲ್ಲಿ ರಿಮೂವ್ ಅಂತ ಬರುತ್ತೆ. ನೀವು ರಿಮೂವ್ ಮಾಡಿ, ಯಾಕಂದರೆ 8% ಅಪ್ಲೈ ಆಗಿರ್ತದೆ. ಅಪ್ಲೈ ಕೂಪನ್ ಅಂತ ಇಲ್ಲಿದೆ ನೋಡಿ. ಇಲ್ಲಿ ಅಪ್ಲೈ ಕೂಪನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೇನು ಮಾಡುತ್ತೆ, ಈ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಅದ್ರೊಳಗೆ ನೀವು ಇದನ್ನು ಫಿಲ್ ಮಾಡಬೇಕು. ಆನಂತರ ಅಪ್ಲೈ ಮಾಡಬೇಕು. ಆನಂತರ ನಿಮ್ಗೆ ಇದು 500 ಇರುತ್ತಲ್ಲ, 500 ಹೋಗಿ ನಿಮಗೆ ಎಷ್ಟು ಬರುತ್ತೆ ಅಂತಂದರೆ 449 ರೂಪಾಯಿಗೆ ಒಂದು ವರ್ಷ ನಿಮಗೆ ಪಾಸ್ ಸಿಗುತ್ತೆ. 449ಕ್ಕೆ 1 ವರ್ಷದ ಪಾಸ್ ತೊಗೋತೀರಿ. 1 ವರ್ಷದ ಪಾಸನ್ನು ಬೆಸ್ಟ್ ನಿಮಗೆ. ಯಾಕಂತಂದರೆ ಇದು ಪಾಸ್ ಪ್ರೋನ ಬೈ ಮಾಡಬೇಕು ನೀವು. ಯಾಕಂದ್ರೆ ಬರೀ ಪಾಸ್ ಅಂತ ಬೈ ಮಾಡಿದ್ರೆ ನಿಮ್ಗೆ ಲಾಭ ಇಲ್ಲ. ಯಾಕಂದ್ರೆ ಪಾಸ್ ಪ್ರೋದಾಗ ಪ್ರಿವಿಯಸ್ ಇಯರ್ ಸಿಗುತ್ತವೆ. ಮತ್ತು ಕನ್ನಡದಾಗೂ ಕೆಲವೊಂದಿಷ್ಟು ಕ್ವೆಶ್ಚನ್ ಪೇಪರನ್ನು ಕನ್ನಡದಾಗೂ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದ್ರ ಸಹ ನೀವು ಕನ್ನಡದಾಗೂ ಕೊಡ್ಬೋದು. ಅಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನ್ದಾಗ ಕನ್ನಡದಾಗೂ ಚೇಂಜ್ ಮಾಡ್ಕೋಬೋದು. ಅದಕ್ಕೋಸ್ಕರ ನೀವು ಇದನ್ನು ಬೈ ಮಾಡಿರಿ. ಆನಂತರ ಪ್ರಾಕ್ಟೀಸ್ ಮಾಡಿರಿ. ಮತ್ತು ಎಕ್ಸಾಮಲ್ಲಿ ಹೆಂಗೆ ಕೊಡ್ತಿರಲ್ಲ ಅದೇ ರೀತಿಯೊಳಗೆ ನೀವು ಕೊಟ್ಟರೆ ಭಾಳ ಬೆಸ್ಟ್ ಆಗುತ್ತೆ. ಇದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ನನಗಿಂತ ಹೆಚ್ಚು ನಿಮಗೆ ಬೆನಿಫಿಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಯೂಸ್ ಮಾಡಲೇಬೇಕು. ಮತ್ತು ಅಷ್ಟು ಕ್ವೆಶ್ಚನ್ ಪೇಪರ್ ಬಿಡಿಸಂತ ಹೇಳಕತ್ತಿರಲ್ಲ, ಅಷ್ಟು ಬಿಡಿಸೋದು ಭಾಳ ಕಷ್ಟ ಆಗುತ್ತೆ. ಅದು ಬಿಡಿಸ್ಬೋದು, ಆದರೆ ನಿಮಗೆ ತೊಂದರೆ ಆಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಬೇಕಲ್ಲ.
ನೀವು ಉಳಿದದ್ದು ನಾ ಯಾವುದೇ ಬಿಡಿಸೋದು ಉಳಿದಿರುತ್ತಲ್ಲ ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಅದ್ರ ಸಂಬಂಧ ಇದನ್ನು ಬೈ ಮಾಡಿ ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ ಈಗ ಕ್ವಶನ್ಸ್ಗಳನ್ನು ನೋಡೋಣ. ನಾಳೆಯಿಂದ ನಾನು ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ. ಪ್ಲೀಸ್ ಇಲ್ಲಿವರೆಗೂ ಭಾಳ ಪ್ರೀತಿ ತೋರಿಸಿದ್ದೀರಿ. ನಾನು ಎಲ್ಲರಿಗೂ ಧನ್ಯವಾದನ ಹೇಳ್ತಾ ಈಗ ಇದು 9ನೇ ಕ್ವಶನ್ನು. ಇದು ಲಾಸ್ಟ್ ಕ್ವಶನ್ ಪೇಪರ್ 13ನೇ ಸೆಟ್ಟನ್ನು ಬಿಡಿಸಿದ್ನಲ್ಲ, ನಾನು ಸಂಡೇ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋದಲ್ಲಿ ಒಂದು ಕ್ವಶನ್ 9ನೇ ಕ್ವಶನ್ ನಾನು ತಪ್ಪಾಗಿ ಹೇಳಿದ್ದೆ. ಅದನ್ನು ನಾನು ಈಗ ಇವತ್ತು ಸರಿಯಾಗಿ ಹೇಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ ಎಷ್ಟು ಮಂದಿ ಇದ್ರು, 7 ಪೀಪಲ್ ಅದಾರು. ನಾನು ಲಾಸ್ಟ್ ವಿಡಿಯೋದಲ್ಲಿ ಏನು ಹೇಳಿದ್ದೆ, ಇಲ್ಲಿ 3 ಮಂದಿ ತೊಗೊಂಡಿದ್ದೆ ನಡುವೆ, ಎ ಮತ್ತು ಸಿ ನಡುವೆ 3 ಮಂದಿ ಇದ್ದಾರೆ ಅಂತ ಕನ್ಸಿಡರ್ ಮಾಡಿದ್ದೆ. ಬಟ್ ಆನಂತರ ಈದ ಹತ್ರ ಸಿನೂ ಕುಣಿಸಿದ್ದೆ, ಬಟ್ ಈನ ಹತ್ರ ಸಿ ಕುಂತಿಲ್ಲ. ಅದಕ್ಕಾಗಿ ತಪ್ಪಾಗಿದ್ದರಿಂದ ಈಗ ಒಳ್ಳೆ ನಾನು ಬಿಡಿಸ್ತಾ ಇದ್ದೀನಿ. ಎಷ್ಟು ಮಂದಿ ಇದ್ದಾರೆ? 7 ಮಂದಿ ಇದ್ದಾರೆ. 7 ಮಂದಿ ಲೈನ್ ಹಾಕ್ಕೊಳ್ಳೋಣ ನಾವು. 1 2 3 4 5 6 7. ಓಕೆ, ಈಗ 7 ಮಂದಿ ಇದ್ದಾರೆ ಅಂತಂದ್ರೆ ಇದು ನೋಡ್ರಿ, ಇಲ್ಲಿ 7 ಮಂದಿದ ಲೈನ್ ಹಾಕ್ಕೊಂಡ್ರಿ. ಈಗ ಈ ಕಡೆ ನೋಡಕತ್ತಾರಂದ್ರೆ ಈ ಕಡೆ ಲೆಫ್ಟ್ ಆಗುತ್ತಾ, ಈ ಕಡೆ ರೈಟ್ ಆಗುತ್ತಾ? ಓಕೆ, ಹೇಳೋಣ. ಎ ಈಸ್ ಸಿಟ್ಸ್ ಸೆಕೆಂಡ್ ಫ್ರಮ್ ದ ಲೆಫ್ಟ್ ಅಂತ. ಲೆಫ್ಟ್ ಸೈಡ್ದಿಂದ 2ನೇ ನಂಬರ್ ಕೂತಾನೆ. ಇದು ಎ ಈ ಕಡೆ ಲೆಫ್ಟ್ ಸೈಡ್ ತುದಿ ಐತಲ್ಲ, ಇಲ್ಲಿ ಎ ಕೂತಾನ, ನಂಗೆ 2ನೇ ನಂಬರ್ ಕೂತಾನ. ಈ ಕಡೆ ಲೆಫ್ಟದ 2ನೇ ನಂಬರ್ ಇದು. ಆನಂತರ ಇಲ್ಲಿ ಕುಂತ್ರ ಎ ಮತ್ತು ಸಿ ನಡುವೆ ಎಷ್ಟು ಮಂದಿ ಕುಣ್ತಾರಂತ? 2 ಪೀಪಲ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಸಿ. ಎ ಮತ್ತು ಸಿ ನಡುವೆ 2 ಮಂದಿ ಕುಣ್ತಾರಂತ. ಅಂದರೆ ಸಿ ಇಲ್ಲಿ ಬರ್ತಾನೆ. ಯಾಕಂತಂದ್ರೆ ಇಲ್ಲಿ ಒಬ್ಬಾತು, ಇಲ್ಲಿ 2 ಆಯ್ತು. ಇಲ್ಲಿ ಒಬ್ಬ 2 ಮಂದಿ ಆದರೂ ಇಲ್ಲಿ ಬಂದಂದ್ರೆ 3ನೇ ಸಿನ ಕುಣ್ತಾನೆ 2 ನಡುವೆ ಬಿಟ್ಟು. ಓನ್ಲಿ 3 ಪೀಪಲ್ ಸಿಟ್ ಬಿಟ್ವೀನ್ ಡಿ ಆ್ಯಂಡ್ ಎಫ್. ಡಿ ಮತ್ತು ಎಫ್ ನಡುವೆ 3 ಮಂದಿ ಕುಣ್ತಾರೆ. ಆನಂತರ ಆ್ಯಂಡ್ ಡಿ ಈಸ್ ಎ ಇಮಿಡಿಯೇಟ್ ನೈಬರ್ ಆಫ್ ಎ. ಏನು ಹತ್ರನೂ ಕುಣ್ತಾನೆ. ಅಂದ್ರೆ ಡಿ ಇಲ್ಲಿ ಕುಂದ್ರಬೋದು ಮತ್ತು ಡಿ ಇಲ್ಲಿ ಕುಂದ್ರಬೋದು, 2 ಜಾಗದವಂಗೆ. ಆನಂತರ ಬಿ ಈಸ್ ಅ ಇಮಿಡಿಯೇಟ್ ನೈಬರ್ ಆಫ್ ಡಿ ಅಂತ. ಬಿ ಇಮಿಡಿಯೇಟ್ ನೈಬರ್ ಆಫ್ ಡಿ. ಡಿನ ನಾನು ಇಲ್ಲಿ ಕುಣಿಸಿನಿ ಅಂದ್ರೆ ಬಿನ ಕುಣಿಸೋಕೆ ನನಗೆ ಜಾಗಿಲ್ಲ. ಅದ್ರ ಸಂಬಂಧ ನಾನು ಡಿನ ಇಲ್ಲೇ ಕುಣಿಸ್ಬೇಕು. ಅದ್ರ ಸಂಬಂಧ ನಾನು ಡಿನ ಇಲ್ಲಿ ಕುಣಿಸ್ತೆ. ಆನಂತರ ಇ ಈಸ್ ಅ ನಾಟ್ ಅ ಇಮಿಡಿಯೇಟ್ ನೈಬರ್ ಆಫ್ ಸಿ ಅಂತ. ಈ ಸಿನ ಹತ್ರ ಗೊತ್ತಿಲ್ಲ. ಇಲ್ಲೇನೋ ಡಿ ಇಲ್ಲಿ ಕುಣಿಸಿನ, ಇನ್ನೊಂದು ಹೇಳ್ಬೇಕು, ಡಿ ಇಲ್ಲಿ ಕುಣಿಸಿನ ಅಂದರೆ 3 ಮಂದಿ ನಡು ಬಿಡಬೇಕು. 3 ಮಂದಿನ ಬಿಟ್ಟು ಎಫ್ ಬರೀಬೇಕು. ಅಂದ್ರೆ ಇಲ್ಲಿ 1 ಆಯ್ತು, ಇಲ್ಲಿ 2 ಆಯ್ತು, ಇಲ್ಲಿ 3 ಆಯ್ತು. ಹಂಗಾದ್ರೆ ಎಫ್ ಇಲ್ಲಿ ಬರ್ತಾನೆ. ಆನಂತರ ಇ ಈಸ್ ಅ ನಾಟ್ ಅ ಇಮಿಡಿಯೇಟ್ ನೈಬರ್ ಆಫ್ ಸಿ ಅಂತ. ಈನ ಹತ್ರ ಸಿ ಕುಂದ್ರಂಗಿಲ್ಲ. ಅಂದ್ರೆ ಇಲ್ಲಿಯೂ ಈ ಕುಂದ್ರಂಗಿಲ್ಲ, ಇಲ್ಲಿಯೂ ಈ ಕುಂದ್ರಂಗಿಲ್ಲ. ಓಕೆ, ಆನಂತರ ಇನ್ನೊಂದು ಏನು ಬಿಟ್ಟಿನ, ಬಿ ಈಸ್ ಅ ಇಮಿಡಿಯೇಟ್ ನೈಬರ್ ಆಫ್ ಡಿ ಅಂತ. ಅಂದರೆ ಇಲ್ಲಿ ಡಿನ ಹತ್ರನ ಬಿ ಕುಂದ್ರಬೇಕಲ್ಲ, ಅದಕ್ಕಾಗಿ ಇಲ್ಲಿ ಬಿ ಬರ್ತಾನೆ. ಆನಂತರ ಈ ಸಿ ಹತ್ರ ಕುಂದ್ರಂಗಿಲ್ಲ, ಅದಕ್ಕಾಗಿ ಈ ಸಿ ಹತ್ರ ಕುಂದ್ರಂಗಿಲ್ಲ. ಅಂದರೆ ಇನ್ನು ಯಾರು ಉಳಿದ್ರಿ? ಇಲ್ಲಿ ಕುಣಿಸ್ತಾನೆ ನಾ. ಯಾಕಂದರೆ ಈ ಸಿ ಹತ್ರ ಕುಂದ್ರಂಗಿಲ್ಲ, ಇಲ್ಲಿ ಕುಣಿಸಿನಿ. ಆನಂತರ ಉಳಿದದ್ದು ಯಾವುದು? ಜಿ ಉಳಿತು. ಇಲ್ಲಿ ಜಿ ಉಳಿತು. ಆ ಜಿಯನ್ನು ಇಲ್ಲಿ ತುಂಬಿಬಿಡ್ತೀನಿ. ಅಂದರೆ ಇದು ಕಂಪ್ಲೀಟ್ ಆಗಿಬಿಡುತ್ತೆ. ಇಲ್ಲಿ ಜಿ ಬರುತ್ತೆ. ಹಾಗಾದ್ರೆ ಕ್ವಶನ್ ಏನು ಹೇಳೋಣ, ಹೂ ಈಸ್ ಸಿಟ್ಸ್ ಟು ದಿ ಎಕ್ಸ್ಟ್ರೀಮ್ ಲೆಫ್ಟ್ ಅಂತ. ಎಕ್ಸ್ಟ್ರೀಮ್ ಲೆಫ್ಟ್ ಯಾರು ಕುಣ್ತಾರೋ ಅಂತ ಕೇಳ್ತಾನೆ. ಇದು ಎಕ್ಸ್ಟ್ರೀಮ್ ಲೆಫ್ಟ್ ಆಗುತ್ತೆ. ಇದು ರೈಟ್ ಎಕ್ಸ್ಟ್ರೀಮ, ಇದು ಎಕ್ಸ್ಟ್ರೀಮ, ಇದು ಎಕ್ಸ್ಟ್ರೀಮ್ ರೈಟಾ, ಇದು ಎಕ್ಸ್ಟ್ರೀಮ್ ಲೆಫ್ಟಾ. ಅದಕ್ಕಾಗಿ ಇದು ಇ ಕುಣ್ತಾನೆ. ಅದಕ್ಕಾಗಿ ಆನ್ಸರ ಇ ಆಗುತ್ತೆ. ನಾನು ಹೋದ ಸಲ ಜಿ ಹೇಳಿದ್ದೆ ಅನಿಸುತ್ತೆ. ಆನ್ಸರ ಜಿ ಬರೋಲ್ಲ, ಆನ್ಸರ ಇ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಪೇಪರ್ ಕಟ್ಟಿಂಗು. ಇದನ್ನ ಕಡಿಮೆ ಮಾಡಿಸಿ ಆನಂತರ ಮತ್ತೆ ಹೊಳ್ಳಿ ಇದು ಮಾಡಿಸಿದಾಗ 4 ಇದನ್ನಾಗತ್ತಿದೆ. ಇಲ್ಲಿ ನೋಡಿರಿ, ಇದ್ರದ್ದು ಮಿರರ್ ಇಮೇಜ್ ಇಲ್ಲಿ ಬರ್ಬೇಕು ನಮಗೆ. ಇಲ್ಲಿ ಮಿರರ್ ಬರ್ತೈತಿ. ಆನಂತರ ಇದ್ರದ್ದು ಮಿರರ್ ಇಮೇಜ್ ಈ ಕಡೆ ಬರುತ್ತೆ, ಇವು 2 ಕಡೆ ಬರುತ್ತೆ. ಹಾಗಾಗಿ ಇದು ಏನೈತಿಲ್ಲ, ಇದು ರೌಂಡ ಇಲ್ಲಿ ಬರ್ತೈತಿ. ಆನಂತರ ಈ ಸೈಡ್ ಬರ್ತೈತಿ, ಆನಂತರ ಈ ಸೈಡ್ ಬರ್ತೈತಿ. ಇವು ಸೇಮನ ಬರ್ತಾವೆ ಎಲ್ಲ. ಇಲ್ಲಿ ನೋಡ್ರಿ, ಹಂಗಿದ್ದು ಎಲ್ಲೈತಿ. ಇಲ್ಲಿ ನೋಡ್ರಿ, ಇಲ್ಲೊಂದು ಐತಿ ಒಳಗೈತಿ, ಒಂದು ಒಳಗಿನ ಸೈಡ್ ಐತಿ, ಎಲ್ಲ ಹೊರಗಿನ ಸೈಡ್ ಇದಾವೆ. ಎಲ್ಲವೂ ಹೊರಗಿನ ಸೈಡೇ ಬರ್ಬೇಕು ಅವು ರೌಂಡ್. ಅದಕ್ಕೋಸ್ಕರ ನಾನು ಇಲ್ಲಿ ನೋಡ್ರಿ, ಇದ್ರದ್ದು ಮಿರರ್ ಇಮೇಜ್ ಇಲ್ಲಿ ಐತಿಲ್ಲ, ಇದ್ರದ್ದು ಮಿರರ್ ಇಮೇಜ್ ಇಲ್ಲಿ ಆಗೈತಿ. ಓಕೆ, ಕರೆಕ್ಟ್ ಐತಿ. ಆನಂತರ ಇದ್ರದ್ದು ಮಿರರ್ ಇಲ್ಲಿ ಇಮೇಜ್ ಐತಿ. ಇಲ್ಲಿ ಗೆರೆ ಹಾಕಿದಾಗ ಇಲ್ಲಿ ಮಿರರ್ ಬಂತು. ಆನಂತರ ಇದನ್ನು ಓಪನ್ ಮಾಡಿದಾಗ, ಈ ಕಡೆದು ಓಪನ್ ಮಾಡಿದಾಗ ಇದು ಏನು ಇರ್ತೈತಿ, ಇದು ಟೋಟಲ ಇದೆಲ್ಲ ಇಮೇಜ್ ಇಲ್ಲಿ ಬರುತ್ತೆ, ಮಿರರ್ ಆಗುತ್ತೆ ಇದು. ಅದಕ್ಕಾಗಿ ಮಿರರ್ ಆಗೋದ್ರಿಂದ ಇದು ಹೆಂಗಿರುತ್ತೆ ಹಂಗೆ ಬರುತ್ತೆ. ಬಟ್ ಈ 0 ಇರತ್ತಲ್ಲ, ಈ ಸೈಡ್ ಬರುತ್ತೆ, ಇಲ್ಲಿ 0 ಬರೋದಿಲ್ಲ. ಇಲ್ಲಿ ಯಾವ 0 ಇದಾವಲ್ಲ ಅವನ್ನ ಕ್ಯಾನ್ಸಲ್ ಮಾಡಿ. ಇಲ್ಲಿದೆ ನೋಡ್ರಿ, ಇಲ್ಲಿ ಹೋದು. ಆನಂತರ
ನೋಡಿರಿ ಮುಖ ಇದು ಹೆಂಗೈತಿ ಹಂಗೈತಿ, ತೆಳಗಿಂದ ಹೆಂಗೈತಿ ಹಂಗೈತಿ, ಹಂಗಿಲ್ಲ. ಅದು ಏನು ಮಾಡೋದು ಉಲ್ಟಾ ಬರ್ಬೇಕು ಯಾವಾಗಲೂ. ಉಲ್ಟಾ ಅಂದ್ರೆ ಮಿರರ್ ಇಮೇಜ್ ಅಂದ್ರೆ ಉಲ್ಟಾ ಆಗುತ್ತೆ. ಅದರ ಸಂಬಂಧ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಒಳಗೆ ಒಂದು ಸೈಡ್ ಐತಿ, ಇದೆಲ್ಲ ಐತಿ, ಮತ್ತು ಇದು ಮ್ಯಾಲ ಮುಖ ಐತಿಲ್ಲ, ಅದಕ್ಕಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ಆನ್ಸರ್ ಎರಡನೇದು ಕರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಬೇಕು ನೀವು, ಇಲ್ಲಿ ಲಾಸ್ಟ್ ಸಣ್ಣ ಅಕ್ಷರ ಕೊಟ್ಟಾನ, ಸಣ್ಣದಾವ ಇವ. ಆನಂತರ ಏನೈತಿ ಇದು ನೋಡ್ರಿ, ಇದು 48 ದೊಡ್ಡದೈತಿ, ಮತ್ತು ಇದು 48 12 ಮ್ಯಾಗ ಐತಿ. ಅಂದ್ರೆ ನಾನು ಇಲ್ಲಿ ಡಿವೈಡೆಡ್ ಬೈ ಯೂಸ್ ಮಾಡುವಂಥ ಆಪ್ಷನ್ ಯೂಸ್ ಮಾಡ್ಬೋದು. ಅದಕ್ಕಾಗಿ ನಾನು ಡಿವೈಡೆಡ್ ಬೈ ಇದು ಚೆಕ್ ಮಾಡ್ತೇನೆ. ಇಲ್ಲಿ ಫಸ್ಟಿಗೆ ಇಂಟು ಅದಾವೆ, ಇಂಟು ಚೆಕ್ ಮಾಡಿ ಅಂದರೆ ಇಂಟುದು ದೊಡ್ಡ ನಂಬರ್ ಆಗ್ತೈತಿ, ಭಾಳ ದೊಡ್ಡ ನಂಬರ್ ಆಗ್ತೈತಿ. ಇಲ್ಲಿ ಬಟ್ ಇಲ್ಲಿ ಸಣ್ಣ ನಂಬರ್ ಅದಾವೆ. ಈ ಕಡೆ ಸೈಡ ಸಣ್ಣ ಅದಾವೆ. ಅದರ ಸಂಬಂಧ ನಾನು ಡಿವೈಡ್ ಬೈ ಮೊದಲು ಯೂಸ್ ಮಾಡೋಣ. ಡಿವೈಡ್ ಬೈ ಎಲ್ಲಿ ಐತಿ, ಇಲ್ಲೊಂದು ಐತಿ, ಇಲ್ಲೊಂದು ಐತಿ. ಡಿವೈಡೆಡ್ ಬೈ ಇಲ್ಲಿ ಐತಿ ಅಂದರೆ ಮೊದಲು ನಾವು ಇದನ್ನು ಹಾಕೋಣ, ಆನಂತರ ಇದನ್ನು ನೋಡೋಣ. ಇಲ್ಲಿ ನೋಡಿರಿ 48 ಐತಿ, ಡಿವೈಡೆಡ್ ಬೈ 12, ಆನಂತರ ಇಂಟು ಆಗ್ತೈತಿ, ಇಂಟು ಆಗಂತಲೇ 5 ಬರ್ತೈತಿ, ಈಕ್ವಲ್ ಟು ಬರ್ತೈತಿ, ಆನಂತರ ಮತ್ತೆ 5 ಬರ್ತೈತಿ, ಇಂಟು ಬರ್ತೈತಿ, 4 ಬರ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ, ನಾನು ಈಗ ದೊಡ್ಡ ನಂಬರ್ ಐತಿಲ್ಲ, ದೊಡ್ಡದಿದ್ದರೆ ನಾನು ನೋಡ್ಕೋಬೇಕು. ಮೊದಲು ದೊಡ್ಡ ನಂಬರನ್ನು ನೋಡ್ಕೋಬೇಕಲ್ಲ. ಈಗ ಏನು ಮಾಡೋಣ, 48 ಡಿವೈಡೆಡ್ ಬೈ 12 ಇದನ್ನು ಅಪ್ಲೈ ಮಾಡಿ ನೋಡೋಣ. ಇವಂತೂ ಆಗೋದಿಲ್ಲ. ಡಿವೈಡೆಡ್ ಬೈನ ಚೆಕ್ ಮಾಡಬೇಕು. ಅದರ ಸಂಬಂಧ ಇವು ಎರಡು ಥರ ನೋಡ್ಬೇಕು. ನಾವು ಎರಡು ಥರ ಫಸ್ಟ್ದೇನು ಎರಡನೇದು ಆಪ್ಷನ್ ಚೆಕ್ ಮಾಡೋಣ. ಇಲ್ಲಿ ನೋಡಿರಿ 12 ಡಿವೈಡೆಡ್ ಬೈ 48 ಡಿವೈಡ್ ಬೈ 12 ಇಂಟು 5 ಈಕ್ವಲ್ ಟು 5 ಇಂಟು 4. ಇಲ್ಲಿ ನೋಡ್ಬೋದು 12 ಒಂದಲೇ 12 ನಾಲ್ಕಲೇ. ಇಲ್ಲಿ ನೋಡಿ 5 ಇಂಟು 4 ಆತ, ಇಲ್ಲೂ 5 ಇಂಟು 4 ಆತ. ನಮಗೆ ಸರಿ ಆನ್ಸರ್ ಆಯ್ತು, ಇದು ಆನ್ಸರ್. ಅದಕ್ಕಾಗಿ ಇದು ಆನ್ಸರ್. 5 ಇಂಟು 4 ಅಂದರೆ 20, ಇಲ್ಲೂ 20. 4ನೇದು ತಪ್ಪಾಗುತ್ತೆ ಇಲ್ಲಿ, ಅದಕ್ಕೋಸ್ಕರ ಆನ್ಸರ್ ಎರಡನೇದು ಕರೆಕ್ಟ್ ಆಗುತ್ತೆ. ಈಗ ಮೂರನೇ ಕ್ವೆಶನ್ ನೋಡೋಣ. ಇಲ್ಲಿ ಮೂರನೇ ಕ್ವೆಶನ್ ನೋಡಿರಿ, ಬ್ರೇವ್ ಅಂತಿದೆ, ಅದರ ಕೋಡ್ ಏನು ಕೊಟ್ಟಾನ, 48 ಕೊಟ್ಟಾನ. ಬ್ರೇವ್ದು ಕೋಡ 48 ಅಂದ್ರೆ ಸ್ಪಿಯರ್ ಕೋಡ್ 59 ಐತಿ. ಹಂಗೆ ವಿಕ್ಟರ್ದು ಕೋಡ್ ಕಂಡಿಡಿ ಅಂತ ಹೇಳಿ ನಾನು ಬ್ರೇವ್ದು ನಂಬರ್ಗಳನ್ನು ಬರ್ಕೋತೀನಿ. ಬಿ ಅಂದರೆ 2 ಪ್ಲಸ್, ಆರ್ ಅಂದರೆ 18 ಪ್ಲಸ್, ಎ ಅಂದರೆ 1 ಪ್ಲಸ್, V22 ಪ್ಲಸ್ 5 ಪ್ಲಸ್ಸನ್ನು ಮಾಡಿ ನೋಡೋಣ. ಯಾಕಂದ್ರೆ ಮೊದಲು ಪ್ಲಸ್ ನೋಡ್ಬೇಕು, ಯಾಕಂದ್ರೆ ಅಷ್ಟು ಸಮೀಪ ನಂಬರ್ ನೋಡ್ಬೇಕಲ್ಲ ನಾವು. ಅದರ ಸಂಬಂಧ ಪ್ಲಸ್ ಮಾಡಿ ನೋಡಬೇಕು. ಈಗ ನೋಡಿರಿ, ಈಗ ಏನು ಮಾಡೋಣ, ಕೂಡ್ಸೋಣ. ಇಲ್ಲಿ ನೋಡಿರಿ, ಈ 18 22 ಕೂಡಿಸ್ರಿ ಎಷ್ಟಾಗುತ್ತೆ, 40 ಆಗುತ್ತೆ. ಯಾಕಂದ್ರೆ ಇಲ್ಲಿ 2 ತಂದು ಇದಕ್ಕೆ ಹಾಕಿರಿ ಅಂದರೆ 18 ಇದು 20 ಆಗುತ್ತೆ, 20 20 40 ಆಗುತ್ತೆ. ಇದು 5, ಇದು 1, ಇದು 2, 5 3 ಸೇರಿಸ್ರೆ 8 ಆಗುತ್ತೆ. ಇಲ್ಲಿ 40 ಆಗೈತಿ, ಅನಂತರ ಅದಕ್ಕೆ ಪ್ಲಸ್ 8 ಮಾಡಿದ್ರೆ 48 ಆಗುತ್ತೆ. ಹಂಗಾದ್ರೆ ನಮ್ಗೆ ಇಲ್ಲಿ 48 ಕೊಟ್ಟಾನು, ಅದು ಕರೆಕ್ಟ್ ಆಗೈತಿ. ಹಂಗೆ ನಾವು ವಿಕ್ಟರ್ದು ಕಂಡು ಹಿಡಿದನು ಡೈರೆಕ್ಟ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ವಿಕ್ಟರ್ ಕಂಡು ಹಿಡಿಯೋದು ಅಂದರೆ V22 ಆಗುತ್ತೆ, I9 ಆಗುತ್ತೆ, C3 ಬರುತ್ತೆ, T20 ಬರುತ್ತೆ, O15 ಬರುತ್ತೆ, R18 ಬರುತ್ತೆ. ಆಗ ಇಲ್ಲಿ ನೋಡಿರಿ, ಇವತ್ತನ್ನ ಹೆಂಗೆ ಕೊಡ್ಸೋದು ಪಟ ನೋಡಿರಿ. ಇಲ್ಲಿ 28 ಐತೆ, 22 ಐತೆ, ಇಲ್ಲಿ 18 ಐತೆ, 18 ಸೇರಿಸಿದ್ರೆ ಇಲ್ಲೊಂದು 20 ಐತಿ. ಇದು 22 18 ಸೇರಿಸಿದ್ರೆ 40 ಆಗುತ್ತೆ, 40ಕ್ಕೆ 20 ಸೇರಿಸಿದ್ರೆ 60 ಆಗುತ್ತೆ, 60ಕ್ಕೆ 15 ಸೇರಿಸಿದ್ರೆ 75 ಆಗುತ್ತೆ. ಆನಂತರ 15ಕ್ಕೆ ಇನ್ನು 9 75 ಆಗೈತೆ. ಆ ಟೋಟಲ್ 75ಕ್ಕೆ ಇನ್ನು 9ಕ್ಕೆ 3 ಸೇರಿಸಿದ್ರೆ 12 ಆಗುತ್ತೆ. ಆ 12 ಇಲ್ಲಿ ಸೇರಿಸ್ರಿ, ಇಲ್ಲಿ 7 ಆಗುತ್ತೆ, 7 1 8 ಆಗುತ್ತೆ, ಅಂದರೆ 87 ಆಗುತ್ತೆ. ಅಷ್ಟೇ. ಮೈಂಡ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಟ್ರೈ ಮಾಡಬೇಕು ನಾವು, ಭಾಳ ಈಜಿ ಇರುತ್ತದೇನು. ಓಕೆ, ಈಗ 4ನೇ ಕ್ವೆಶನ್ ನೋಡೋಣ. 4ನೇ ಕ್ವೆಶನ್ ಇಂಥ ಕ್ವೆಶನ್ ನೀವು ಲಾಸ್ಟ್ ಮಾಡ್ಬೋದು, ಯಾಕಂದ್ರೆ ಜಲ್ದಿ ಹತ್ತಂಗಿಲ್ಲ. ಹತ್ತಿದ್ರೆ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿರಿ, ಈಗ 11 20 ಕೊಟ್ಟಾನ, 341 ಆಗ್ಬೇಕು ನಮಗೆ. ದೊಡ್ಡ ನಂಬರ್ ಇವು ಎರಡು ಸೇರಿಸಿದಾಗ ನಂಬರ್ ದೊಡ್ಡದು ಬರ್ಬೇಕು ನಮಗೆ. 20 ಸ್ಕ್ವೇರ್ ಎಷ್ಟೈತಿ, 400 ಐತಿ. 400 ಐತಿ, ಬಟ್ 11 ಮೈನಸ್ ಮಾಡ್ರೆ ಇಷ್ಟು ಬರೋದಿಲ್ಲ. 11 2 11 4 44 ಅವಾಗ ಕಳೆದ್ರೂ ಇದು ಬರೋಂಗಿಲ್ಲ. ಹಾಗಾದ್ರೆ ನಾನೇನು ಮಾಡ್ಬೇಕು ಈಗ, ಇವೆರಡು ಕೂಡಿಸಿ ನೋಡಿರಿ. 11 + 20 ಕೂಡಿಸಿ ನೋಡಿರಿ. 11 + 20 ಕೂಡಿಸಿದ್ರೆ ಎಷ್ಟಾಗೈತಿ, 31 ಆಗೈತಿ. ಓಕೆ, 31 ಆಗೈತಿ. ಇಲ್ಲಿ 31 ಐತಿ, ಬಟ್ 341 ಬರ್ಬೇಕು ನಾವು.
341 ಬರ್ಬೇಕಂದ್ರೆ ಇಂಟು ಎಷ್ಟು ಮಾಡ್ಬೇಕು ನಾನು? 1 ಬರೋದು ಯಾವುದ್ರಲ್ಲೇ ಬರ್ತೈತಿ? 4 1 4 ಒಂದರಲ್ಲೇ 1 ಇಂಟು 1 ಬಂದಾಗ ಇದಕ್ಕೆ ಇಂಟು 1 ಮಾಡಿದಾಗ ನಮಗೆ ಲಾಸ್ಟಕ್ಕೆ 1 ಇಲ್ಲಿ ಬಿಡಿಸ್ತಂದಾಗ 1 ಬರ್ತೈತಿ. ಹಾಗಾಗಿ ನಾನು ಏನು ಮಾಡ್ತೀನಿ? 11 ಮಾಡ್ತೀನಿ ಅಥವಾ 21 ಮಾಡ್ತೀನಿ. ಹಿಂಗೆ ಮಾಡಿದಾಗ ಬರ್ತೈತಿ ನಾವು ಅಲ್ಲಿ ಲಾಸ್ಟಕ್ಕೆ 1. ಅದಕ್ಕಾಗಿ ಏನು ಮಾಡ್ತೀನಿ ನಾನು ಇಲ್ಲಿ 31 ಇಂಟು 11 ಮಾಡ್ತೀನಿ. ಇನ್ನೊಂದು 11ರ ಮಗ್ಗಿಯಾಗ 11ರಲ್ಲೇ ಇಂಟು ಮಾಡಿದಾಗ 11 3ಲೇ 33. ಈ 1ರ ತಳಗ 0 ಇಟ್ಕೊತೀನಿ. 11 1ಲೇ 11. ಅವಾಗ ಏನಾಗ್ತೈತಿ? 3 4 3. ಓಕೆ, 341 ಐತಿ. ಅದ ಬಂದೈತಿ ನಮಗೆ ಇಲ್ಲಿ 341 ಬಂದೈತಿ. ಇನ್ನೊಂದ್ರ 11ರ ಮಲ್ಟಿಪ್ಲೈ ಇನ್ನೊಂದು ಮಾಡೋದು ಹೆಂಗೆ ಮಾಡ್ಬೋದು ನಾವು? 31 ಐತೆ ಇಂಟು 11 ಐತಿ. ಇದನ್ನು ಮಲ್ಟಿಪ್ಲೈ ಹೆಂಗೆ ಮಾಡ್ಬೋದು? ನಾನೇನು ಮಾಡ್ತೀನಿ? 1ಅನ್ನು ಹಂಗೆ ಇಟ್ಕೋತೀನಿ. ಇಲ್ಲಿ 1ಕ್ಕೆ ಇದನ್ನು ಕೂಡಿಸ್ತೀನಿ, ಪ್ಲಸ್ ಮಾಡೋದು. ಇದ್ರ ಸೈಡ್ ನಂಬರ್ ಹಿಂಗೆ ಕೂಡ್ಸ್ಕೊಂತ ಹೋಗೋದು. ಅವಾಗ ಕೂಡಿಸಿದಾಗ ಏನಾಗ್ತೈತಿ? 1 + 3 ಸೇರಿಸಿದ್ರೆ 4 ಆಗ್ತೈತಿ. ಈಗ 4 ಆಯ್ತಾ? ಇನ್ನು ಮತ್ತು 3 ಮುಂದೆ ಅಂಕಿ ಇಲ್ಲಿ ಯಾವುದೂ ಇಲ್ಲ. 3 ಮುಂದೆ ಅಂಕಿ ಯಾವುದೂ ಇಲ್ಲ. ಅದ್ರ ಸಂಬಂಧ ನಾನು 3 ಹಂಗೆ ಇಟ್ಬಿಡ್ತೀನಿ. ಅದು 3 4 1. ಅಂದರೆ ಯಾವಾಗಲೂ ಈ ಕಡೆ ಕೂಡ್ಸ್ಕೋತ ಬರ್ಬೇಕು. ಒಂದು ಅಂಕಿ ಬಿಟ್ಟು ಒಂದೊಂದು ಕೂಡ್ಸ್ಕೋತ ಬಂದ್ರೆ ನಿಮ್ಗೆ ಅದರ ವ್ಯಾಲ್ಯೂ ಸಿಗ್ತೈತಿ. ಅಂದ್ರೆ 11ರ ಮಲ್ಟಿಪ್ಲೈ ಮಾಡೋದು ಭಾಳ ಈಸಿ ಇರ್ತೈತಿ. ಅದಕ್ಕೆ ಹೇಳೋದು. ಈಗ ಇದನ್ನು ಚೆಕ್ ಮಾಡಿ ನೋಡ್ರಿ. 25 + 33 ಸೇರಿಸ್ರೆ ಎಷ್ಟಾಗ್ತೈತಿ? 5 3 8 3 5 5 3 8 3 2 58 ಇಂಟು 11 ಮಾಡ್ಬೇಕು. ನಾನು ಏನು ಮಾಡ್ತೀನಿ? 8 ಹಂಗೆ ಬರಿತೀನಿ. ಫಸ್ಟದ ನಂಬರ್ ಹಂಗೆ ಬರಿಬೇಕು. 8 ಹಂಗೆ ಬರೆದ 8ಕ್ಕೆ 5 ಸೇರಿಸ್ತೀನಿ. 8ಕ್ಕೆ 5 ಸೇರಿಸ್ರೆ ಎಷ್ಟಾಗೈತಿ? 13 ಆಗ್ತೈತಿ. ಒಂದು ಕೈಲಾಗ ಕೊಡ್ತೀನಿ ನಾನು. 8ಕ್ಕೆ 5 ಸೇರಿಸ 13 ಒಂದು ಕೈಲಾಗ ಕೊಡ್ತೀನಿ. ಆನಂತರ ಇಲ್ಲಿ ಯಾವ್ದು ನಂಬರ್ ಇಲ್ಲ, ಮುಂದಿನ ನಂಬರ್ ಇಲ್ಲ. ಅದಕ್ಕಾಗಿ ನಾನು ಇದನ್ನು ಕೂಡಿಸ್ಬೇಕು. ಈಗ ಇಲ್ಲಿ ಒಂದು ಕೈಲಾಗ ಬಂದೈತಿಲ್ಲ, ಅದನ್ನ 5ಕ್ಕೆ 1 ಕೂಡಿಸ್ರೆ 6 ಆಗುತ್ತೆ. 638 ಆಗುತ್ತೆ. ಇಷ್ಟೇ. ಇಲ್ಲಿ 638 ಐತಿ. ನಮಗೆ ಇದು ಫಾರ್ಮ್ ಆಗತೈತಿ. ಈಗ ಇವತ್ತು ನೋಡೋಣ, ಇವನ್ನ ಚೆಕ್ ಮಾಡೋಣ. ಇಲ್ಲಿ 45 45ಕ್ಕೆ 11ರಲ್ಲೇ ಇಲ್ಲಿ ನೋಡ್ರಿ, 45ಕ್ಕೆ 11ರಲ್ಲೇ ಮಲ್ಟಿಪ್ಲೈ ಮಾಡ್ರೆ 11ಕ್ಕೆ 11 ಇಂಟು 45 ಮಾಡ್ಬೇಕು. ನಾನು 5ಅನ್ನು ಹಂಗೆ ಬರ್ಕೋತೀನಿ. 5ಕ್ಕೆ 4 ಸೇರಿಸಿದ್ರೆ 9 ಆಗುತ್ತೆ. ಬಟ್ ಇಲ್ಲಿ 9 ಇಲ್ಲ, ಅದು ಕ್ಯಾನ್ಸಲ್ ಆಯ್ತು. ಈಗ 12 + 29 ಮಾಡ್ಬೇಕು. ಈಗ 9ಕ್ಕೆ 2 ಸೇರಿಸ್ರೆ ಎಷ್ಟಾಗೈತಿ? 11 ಆಗ್ತೈತಿ. ಈಗ 1 ಸೇರಿಸ್ರಿ ಇದ್ರಾಗ 30 ಆಗ್ತೈತಿ. 29 ಐತಿ, ಅದಕ್ಕೆ 1 ಸೇರಿಸ್ರೆ 30 ಆಗ್ತೈತಿ. 30ಕ್ಕೆ ಇನ್ನೆಟ್ಟು ಉಳಿತು? 11 ಉಳಿತು. 11ಕ್ಕೆ 30ಕ್ಕೆ 11 ಸೇರಿಸ್ರೆ 41 ಆಗುತ್ತೆ. ಟೋಟಲ 41 ಆಗುತ್ತೆ. 41ಕ್ಕೆ ಇಂಟು 11 ಮಾಡ್ಬೇಕು ನಾವು. ಈಗ 11ಕ್ಕೆ ಮಾಡ್ಬೇಕಾದ್ರೆ ಇಲ್ಲಿ 1 ಐತಿಲ್ಲ, ನಾನು 1ಅನ್ನು ಹಂಗೆ ಇಟ್ಕೋತೀನಿ. 1ಕ್ಕೆ 4 ಸೇರಿಸ್ರೆ 5 ಆಗುತ್ತೆ. ಆನಂತರ 4ಕ್ಕೆ 4 ಹಂಗೆ ಇಡ್ತೀನಿ. ಯಾಕಂದ್ರೆ ಇಲ್ಲಿ ಮುಂದಿನ ನಂಬರ್ ಯಾವುದೂ ಇಲ್ಲ, ಅದನ್ನು 4 ಹಂಗೆ ತಂದು ಇಡ್ಬೇಕು ನಾವು. ಓಕೆ, 451 ಆಗುತ್ತೆ. ಬಟ್ ಇಲ್ಲಿ 341 ಕೊಟ್ಟ, ಇದು ಆಗೋದಿಲ್ಲ. ಈಗ ಇದ್ರದ್ದು ಆಪ್ಷನ್ ಇದಾತ, ಇದ್ರದ್ದು ಆಪ್ಷನ್ ಇಲ್ಲಿ ಚೆಕ್ ಮಾಡಿದ್ದೀನಿ. ಈಗ ಮೂರನೇದು ನೋಡ್ರಿ, ಮೂರನೇ ಆಪ್ಷನ್ ಚೆಕ್ ಮಾಡೋಣ. ಮೂರನೇ ಆಪ್ಷನ್ದಾಗ ಏನೈತಿ? 14 17 ಸೇರಿಸ್ಬೇಕು. 17ಕ್ಕೆ 3 ಸೇರಿಸ್ರಿ 20 ಆಗುತ್ತೆ. ಎಷ್ಟು ಉಳಿತು? 14ರಿಂದ ತೆಗೆದು 3 ಸೇರಿಸ್ರೆ 20 ಆಗುತ್ತೆ. ಇನ್ನು 11 ಉಳಿತೈತಿ, 31 ಆಗುತ್ತೆ. 31ಕ್ಕೆ 11ರಲ್ಲೇ ಮಲ್ಟಿಪ್ಲೈ ಮಾಡ್ಬೇಕು. 31ಕ್ಕೆ 11ರಲ್ಲೇ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, 11ರಲ್ಲೇ ಮಲ್ಟಿಪ್ಲೈ ಮಾಡ್ಬೇಕಾ? ಈಗ 1ಅನ್ನು ಹಂಗೆ ಇಟ್ಕೋತೀನಿ. ಈ 3 ಸೇರಿಸ್ತೀನಿ. 1ಕ್ಕೆ 3 ಸೇರಿಸ್ರೆ 4 ಆಗುತ್ತೆ. ಆನಂತರ ಇಲ್ಲಿ ಮುಂದೆ ಯಾವುದೋ ಅಂಕಿಲ್ಲ, ಅದಕ್ಕಾಗಿ ನಾನು 3 ತಂದು ಹಂಗೆ ಇಡ್ತೀನಿ. 341 ಆಗುತ್ತೆ. ಬಟ್ ಇಲ್ಲಿ 363 ಐತಿ. ಈಗ 4ನೇ ಆಪ್ಷನ್ ಚೆಕ್ ಮಾಡೋಣ. 4ನೇ ಆಪ್ಷನ್ದಾಗ 12 32 ಐತಿಲ್ಲ, ಇದನ್ನು 12ಕ್ಕೆ 32 ಸೇರಿಸ್ರಿ. ಅಂದರೆ 2 ಸೇರಿಸ್ರೆ 32ಕ್ಕೆ 2 ಸೇರಿಸ್ರಿ. ಅಂದ್ರೆ 12ರಿಂದ 2 ತೆಗೆದು 32ಕ್ಕೆ ಸೇರಿಸ್ರಿ 34 ಆಗುತ್ತೆ. 34ಕ್ಕೆ 10 ಸೇರಿಸ್ರಿ 44 ಆಗುತ್ತೆ. ಇಂಟು 11 ಮಾಡಿರಿ. ಇಂಟು 11 ಮಾಡ್ರೆ ಏನಾಗುತ್ತೆ? ಇಂಟು 11 ಮಾಡ್ಬೇಕಲ್ಲ. ಈಗ 4ಅನ್ನು ಹಂಗೆ ಬರ್ಕೋತೀನಿ. 4ಕ್ಕೆ +4 ಮಾಡ್ತೀನಿ, 8 ಸಿಗುತ್ತೆ. 4ರ ಮುಂದಿಲ್ಲ, ಇಲ್ಲಿ ಏನು ಕೈಲಾನೂ ಬಂದಿಲ್ಲ, ಒಂದು ಅಂಕಿನೂ ಇಲ್ಲ. ಅದಕ್ಕಾಗಿ ನಾನು 4ಅನ್ನು 4 ಹಂಗೆ ಇಡ್ತೀನಿ. 8 4 8 ಐತಿಲ್ಲ, ಅದಕ್ಕಾಗಿ ಆನ್ಸರ್ 4ನೇದು ಕರೆಕ್ಟ್ ಆಗುತ್ತೆ. ಇದು 4ನೇದು ಆನ್ಸರ್ ಕರೆಕ್ಟ್. ಎಲ್ಲರಿಗೂ ತಿಳಿದೈತೆ ಅನ್ಕೋತೀನಿ. ಪ್ಲೀಸ್ ಇಂಥ ಕ್ವಶನ್ ಟೈಮ್ ತಿಂತಾವೆ. ನೀವು ಎಷ್ಟು ಕ್ಯಾಲ್ಕುಲೇಷನ್ ಫಾಸ್ಟಾಗಿ ಮಾಡ್ತೀರಲ್ಲ ಅಷ್ಟು ಜಲ್ದಿ ಬಿಡಿಸ್ಬೋದು ಇದನ್ನು. ಅದಕ್ಕೋಸ್ಕರ ಬಿಡಿ ಸ್ಥಾನಗಳನ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಜಲ್ದಿ ನೋಡಿರಿ. ನಾನು ಈ ಮೆಥಡ್ ಹೇಳಿನಿ, ಅದಕ್ಕಾಗಿ ನಾನು ಯಾಕೆ ಅಂದ್ರೆ ಜಲ್ದಿ ನೀವು ಕಂಡುಹಿಡಿಯೋ ಸಂಬಂಧ ಈ ಮ್ಯಾಥ್ಸ್ ಅಂದ್ರೆ 11ರಲ್ಲೇ ಮಲ್ಟಿಪ್ಲೈ ಹೆಂಗೆ ಮಾಡೋದು ಅಂತ ಇದ್ರೊಳಗೆ ಹೇಳಿದೆ. ಈಗ ಮುಂದಿನ ಕ್ವಶನ್ ನೋಡೋಣ.
ಇಲ್ಲಿ ನೋಡಿ ಎಕ್ಸಿಂದ X24 U21 -3 ಆಗೈತಿ. ಇಲ್ಲಿಂದ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ O15 L12 ಇಲ್ಲಿ -3 ಆಗೈತಿ. ಇಲ್ಲಿ -3 ಆಯ್ತಂದ್ರೆ ಇಲ್ಲಿ -3 ಆಗ್ಬೇಕು ನಮಗೆ. ಇಲ್ಲಿ -3 ಮಾಡ್ಬೇಕಾದ್ರೆ -3 ಮಾಡಿರಿ, 21 3 ಹೋದ್ರೆ 18 ಬರುತ್ತೆ. 18 ಅಂದ್ರೆ 6 ಬರ್ಬೇಕು. 6ದಾಗ ಎಲ್ಲಾದ್ರೂ ಇಲ್ಲಿ 6 ಅದಾವೆ ಅಂದರೆ ಎಸ್ದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಇ ಐತಿ, ಈದಿಂದ ಹೆಚ್ಚಿಗೆ ಹೋಗ್ಯಾನ, ಈದಿಂದ ಹೆಚ್ಚಿಗೆ ಹೋದ್ರೆ H8 ಹೆಚ್ಚಿಗೆ ಹೋಗ್ಯಾನ. H8 ಅಂದರೆ 3 ಹೆಚ್ಚಾಗೈತಿ, +3 ಆಗೈತಿ. ಅದಕ್ಕೋಸ್ಕರ ನಾವು ಇಲ್ಲಿ ಎಣ್ಣದಿಂದ ಚೆಕ್ ಮಾಡಿರಿ, N14 Q17 ಅಂದರೆ 3 ಹೆಚ್ಚಾಗೈತಿ. ಹಂಗೆ ನಾವು ಹೆಚ್ಚದಿಂದ ಇದಕ್ಕೂ 3 ಹೆಚ್ಚು ಮಾಡೋಣ, +3 ಮಾಡೋಣ. H8 8ಕ್ಕೆ +3 ಮಾಡಿದ್ರೆ 11 ಬರುತ್ತೆ. ಆ 11 ಅಂದರೆ K ಬರುತ್ತೆ, ಅಂದರೆ RKದಾಗ ಬರ್ಬೇಕು ನಮಗೆ. RKದಾಗ ಇಲ್ಲೂ ಐತಿ, ಇಲ್ಲೂ ಐತಿ, ಇವೆರಡು ಕ್ಯಾನ್ಸಲ್ ಆದವು. ಆನಂತರ ಈಗ M ಚೆಕ್ ಮಾಡೋಣ. M ಮತ್ತು Jದಿಂದ M ಹೋಗ್ಯಾನ +3 ಮಾಡ್ಯಾನ. ಹಂಗೆ Sದಿಂದ Vಗೆ ಹೋಗ್ಯಾನ, ಇಲ್ಲೂ +3 ಮಾಡ್ಯಾನ. S19 V22. ಅದಕ್ಕಾಗಿ ಇಲ್ಲಿ ಮತ್ತು +3ನ ಮಾಡ್ಬೇಕು. ಯಾವ್ದು Jದಿಂದ ಆಯ್ತು. Mಗೆ +3 ಮಾಡ್ರೆ M13 +3 ಮಾಡ್ರೆ 16 ಆಗುತ್ತೆ. 16 ಅಂದರೆ P ಬರುತ್ತೆ. ಓಕೆ, ಅಂದರೆ ಇಲ್ಲಿ P ಐತೆ ಅನ್ನೋದ್ರ ಆನ್ಸರ್ 1ನೇದಾಗತ್ತೆ. ಇಷ್ಟೇ 5ನೇ ಕ್ವೆಶನ್. ಇಲ್ಲಿ 6ನೇ ಕ್ವೆಶನ್ ನೋಡೋಣ. ಈಗ 6ನೇ ಕ್ವೆಶನ್ ಇಂಥ ಕ್ವೆಶನ್ ನಿಮ್ಗೆ ಜಲ್ದಿ ಹತ್ತಿರ ಮಾಡ್ಬೋದು, ಇಲ್ಲಾಂದ್ರೆ ಲಾಸ್ಟಿಗೆ ಮಾಡೋಕ್ಕೆ ಟ್ರೈ ಮಾಡಿರಿ. ಟೈಮ್ ಉಳಿಸಿ, ಎಷ್ಟು ಟೈಮ್ ನೀವು ಕಡಿಮೆ ಯೂಸ್ ಮಾಡ್ತಾರೆ ಲಾಸ್ಟ್ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಇಲ್ಲಿ ನೋಡಿರಿ, ಆಲ್ ನೋಟ್ಬುಕ್ಸ್ ಆರ್ ಪಿಂಕ್ಸ್. ನಾನು ಆಲ್ ಇದ್ದದ್ದು ಒಳಗೆ ತೊಗೋತೀನಿ. ಆಲ್ ಅಂದ್ರೆ ನೋಟ್ಬುಕ್ ಆಯ್ತು, ಅವೆಲ್ಲ ಅದಾವು ಪಿಂಕ್ ಅದಾವು ಅಂತ ಹೇಳ್ತಾನೆ. ಆಲ್ ನೋಟ್ಬುಕ್ ಎಲ್ಲ ಪಿಂಕ್ ಅದಾವೆ. ಅದಕ್ಕೋಸ್ಕರ ಈಗ ಆಲ್ ನೋಟ್ಬುಕ್ ಪಿಂಕ್ ಅಂದರೆ ಹಿಂಗೆ ಬರ್ಕೊಂಡಿವಿ. ಈಗೇನು ಮಾಡೋಣ, ಆಲ್ ಪಿಂಕ್ಸ್ ಆರ್ ಶರ್ಟ್ಸ್ ಅಂತ ಹೇಳ್ತಾನೆ. ಇವೆಲ್ಲ ಏನು ಪಿಂಕ್ ಅದಾವಲ್ಲ ಅವೆಲ್ಲ ಶರ್ಟ್ ಅದಾವೆ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಶರ್ಟ್ ಬರ್ಕೊಳ್ಳೋಣ. ಓಕೆ, ಇನ್ನು ಸಮ್ ಶರ್ಟ್ಸ್ ಆರ್ ಟ್ರೌಸರ್ ಅಂತ ಹೇಳ್ತಾನೆ. ಇನ್ನು ಸಮ್ ಶರ್ಟ್ ಟ್ರೌಸರ್ ಅಂತ ಹೇಳ್ತಾನಲ್ಲ. ಈಗ ಇಲ್ಲಿ ನೋಡ್ರಿ, ಇವು ಸಮ್ ಶರ್ಟನ್ನು ಇಲ್ಲಿ ಟ್ರೌಸರ್ ಅಂತ ಬರ್ಕೊಂಡು, ಇಲ್ಲಿ ಟ್ರೌಸರ್ T ಅಂತ ಬರ್ಕೊಂಡು. ಇನ್ನು ಕನ್ಕ್ಲೂಷನ್ ನೋಡೋಣ. ಕನ್ಕ್ಲೂಷನ್ದಾಗ ಏನು ಹೇಳೋಣ, ಆಲ್ ಟ್ರೌಸರ್ಸ್ ಆರ್ ನೋಟ್ಬುಕ್ಸ್ ಅಂತ ಹೇಳೋಣ. ಆಲ್ ಟ್ರೌಸರ್ಸ್ ಆರ್ ನೋಟ್ಬುಕ್ಸ್ ಅಂತ ಹೇಳೋಣ. ಇಲ್ಲಿ ನೋಡ್ರಿ, ಕರೆಕ್ಟಾಗಿ ಗೊತ್ತಾಗತ್ತೆ ನಿಮ್ಗೆ. ಇವೆಲ್ಲ ಟ್ರೌಸರ್ಸ್ ಅದಾವಲ್ಲ, ಇವೆಲ್ಲ ನೋಟ್ಬುಕ್ದಾಗ ಅದಾವು ಅಂತ ಹೇಳ್ತಾನೆ. ಬಟ್ ನಮಗೆ ಹಂಗೆ ಕಾಣಿಸ್ತಿಲ್ಲ, ಅವು ಸ್ವಲ್ಪ ಶರ್ಟ್ದಾಗ ಅದಾವೆ. ಇವೆಲ್ಲ ಹೋಗೋದು ಹೊರಗದಾವಲ್ಲ, ಇವೆಲ್ಲ ಈ ಕಡೆ ಇವೆಲ್ಲ ಹೊರಗದಾವು, ಈ ಕಡೆ ಅಷ್ಟೇ ಒಳಗದಾವು. ಅದು ಎಲ್ಲಿ ಶರ್ಟ್ದಾಗ ಅಷ್ಟೇ ಅದಾವೆ. ಇದಕ್ಕೆ ಸಂಬಂಧ ಬರ್ತಾಯಿಲ್ಲ, ಈ ಕಡೆ ಸಂಬಂಧ ಬರ್ತಾಯಿಲ್ಲ. ಅದ್ರ ಸಂಬಂಧ 1ನೇದು ತಪ್ಪಾಗುತ್ತೆ. ಆನಂತರ ಸಮ್ ಟ್ರೌಸರ್ಸ್ ಆರ್ ಪಿಂಕ್ ಅಂತ ಹೇಳ್ತಾನೆ. ಇವೆಲ್ಲ ಟ್ರೌಸರ್ಸ ಇಲ್ಲಿ ಪಿಂಕ್ದಾಗ ಅದಾವು ಅಂತ, ಸ್ವಲ್ಪ ಅದಾವು ಅಂತ ಹೇಳ್ತಾನೆ. ಬಟ್ ಇಲ್ಲಿ ಏನೂ ಜೋಡಿ ಕಂಡು ಬರೋದು ನಮಗೆ, ಅದಕ್ಕೇನೂ ಅಟ್ಯಾಚ್ಮೆಂಟ್ ಇಲ್ಲ. ಅದ್ರ ಸಂಬಂಧ ಇದು ತಪ್ಪಾಗುತ್ತೆ. ಯಾಕಂತ ನಿಮ್ಗೆ ಗೊತ್ತಾಗುತ್ತಲ್ಲ, ಇದಕ್ಕೆ ಸಂಬಂಧ ಇಲ್ಲಲ್ಲ. ಬಟ್ ಇಲ್ಲಿ ಸಮ್ ಅಂತ ಹೇಳ್ತಾನೆ. ಸಮ್ ಟ್ರೌಸರ್ಸ್ ಆರ್ ಪಿಂಕ್ ಅಂತ, ಪಿಂಕಿಗೆ ಮತ್ತು ಟ್ರೌಸರ್ಗೆ ಸಂಬಂಧನೇ ಇಲ್ಲ, ಬಟ್ ಶರ್ಟಿಗೆ ಮತ್ತು ಟ್ರೌಸರ್ಗೆ ಸಂಬಂಧ ಐತಿ. ಅದರ ಸಂಬಂಧ ಇದು ತಪ್ಪಾಗುತ್ತೆ. ಆನ್ಸರ್ ನೈದರ್ ಕನ್ಕ್ಲೂಷನ್ 1 ನಾರ್ ಕನ್ಕ್ಲೂಷನ್ 2 ಫಾಲೋ, ಅಂದರೆ ತೀರ್ಮಾನ 1 ಅಥವಾ 2 ಅನುಸರಿಸುವುದಿಲ್ಲ ಅನ್ನಂಗೆ ಅರ್ಥ. ತಿಳಿತಲ್ಲ? ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. 7ನೇ ಕ್ವೆಶನ್ದಾಗ ಏನು ಮಾಡ್ಯಾನ ನೋಡ್ರಿ. ಇಲ್ಲಿ ಇದನ್ನು ಇಂಥ ಕ್ವೆಶನ್ ಲಾಸ್ಟ್ ಬಿಡ್ಸಕ್ಕೆ ನೋಡ್ರಿ. ಬ್ಲಡ್ ರಿಲೇಷನ್ ನಿಮಗೆ ಸ್ವಲ್ಪ ಟೈಮ್ ತಿನ್ನತ್ತ, ಅದರ ಸಂಬಂಧ ಲಾಸ್ಟ್ ಬಿಡಿಸ್ರಿ. ಇಲ್ಲಿ ನೋಡ್ರಿ, ಎಮ್ ಐತ್ಲ, ಸ್ಟಾರ್ ಅಂದರೆ ಏನೈತಿ, ಎ ಇಸ್ ಅ ಸನ್ ಆಫ್ ಬಿ ಅಂತ. ಎಮ್ ಏನೈತಿ, ಸನ್ ಐತಿ. ಸನ್ ಅಂದ್ರೆ ನಾನು ನಿಮಗೆ ಮೊದಲೇ ಹೇಳೀನಿ, ಚೌಕ್ ಬಾಕ್ಸ್ ಹಾಕಿದ್ದು ಗಂಡು ಮಕ್ಕಳ, ರೌಂಡ್ ಬಾಕ್ಸ್ ಇದು ಹೆಣ್ಮಕ್ಳ, ವರ್ಟಿಕಲ್ ಲೈನ್ ಬತ್ತಂದ್ರೆ ಅವು ಅಪ್ಪನಿಂದ ಮಕ್ಕಳ, ಡಬಲ್ ಲೈನ್ ಬತ್ತಂದ್ರೆ ಗಂಡ ಹೆಂಡ್ತಿ, ಸಿಂಗಲ್ ಲೈನ್ ಅಂತಂದ್ರೆ ಅಣ್ಣ ತಂಗಿ, ಅಕ್ಕ ತಂಗಿ, ಅಣ್ಣ ತಂಗಿ, ಅಕ್ಕ ತಮ್ಮ ಇವೆಲ್ಲ ಬರ್ತಾವಲ್ಲ ಸಿಬ್ಲಿಂಗ್ಸ್ಗಳಿಗೆ. ಇದು ಗಂಡ್ಸ್ ಐತಿ. ಎಮ್ಮ ಅಂದರೆ ಮಗ ಆತ. ಎದಕ್ಕೆ, ಜಿಗೆ ಮಗ ಆತ. ಜಿಗೆ ಮಗ ಆತಂದ್ರೆ ಜಿ ಇನ್ನು ಬರ್ಕೋತಾನೆ. ಆನಂತರ ಎಟ್ ದ ರೇಟ್ ಐತಿ. ಎಟ್ ದ ರೇಟ್ ಅಂದರೆ ಎ ಇಸ್ ದ ಡಾಟರ್ ಆಫ್ ಬಿ ಅಂತ. ಅಂದ್ರೆ ಜಿ ಏನೈತಿ, ಡಾಟರ್ ಐತಿ. ಎತ್ತರದ ಡಾಟರ್ ಐತಿ, ಬಿ ದ ಡಾಟರ್ ಐತಿ. ಅಂದರೆ ಬಿ ಅಂದರೆ ಏನಾಯ್ತು, ಇಲ್ಲಿ ಕೆ ಐತಿ, ಕೆ ದ ಡಾಟರ್ ಅಂದಂಗೆ ಆತ. ಆನಂತರ ಮತ್ತೆ ಎಟ್ ದ ರೇಟ್ ಐತಿ, ಅದು ಬಿದು ಬಂದೈತಿ. ಇಲ್ಲಿ ಕೆ ಯಾವ್ದು ಥರದ ಡಾಟರ್ ಐತಿ, ಬಿದ ಡಾಟರ್ ಐತಿ. ಕೆ ಬಿದ ಡಾಟರ್ ಐತಿ.
ಆನಂತರ ಪರ್ಸೆಂಟೇಜ್ ಕೊಟ್ಟಾನ. ಪರ್ಸೆಂಟೇಜ್ ಅಂದ್ರೆ ಏನೈತಿ, ವೈಪ್ ಐತಿ. ಎತ್ತರದ ವೈಪ್ ಐತಿ, ಬಿದು ವೈಪ್ ಅಂದ್ರೆ ಏದು ವೈಪ್ ಐತಿ ಅದ. ನಾನು ಬಿಗೆ ಹೆಣ್ಮಗಳಂತ ತೋರಿಸ್ತೀನಿ. ಅದಕ್ಕಾಗಿ ಇಲ್ಲಿ ಎ ಬರುತ್ತೆ, ಇದು ಗಂಡು ಮಗ ಆಗುತ್ತೆ, ಗಂಡಸಾಗುತ್ತೆ, ಗಂಡಾಗತ್ತಲ್ಲ. ಆನಂತರ ಡಬ್ಲ್ಯೂ ದೆನ್ ಹೌ ಎ ಡಬ್ಲ್ಯೂ ಏನೈತಿ, ಸ್ಟಾರ್ ಕೊಟ್ಟಾನ. ಸ್ಟಾರ್ ಅಂದ್ರೆ ಏನೈತಿ, ಸಣ್ಣ ಐತಿ ಕೊಟ್ಟಾನ. ಎದ್ರ ಸಣ್ಣ, ಏದು ಸಣ್ಣ ಅಂತ. ಏ ಸಣ್ಣ ಅಂದರೆ ಇದಕ್ಕೆ ಅಣ್ಣ ಆಗ್ತೈತಿ, ಅದು ಡಬ್ಲ್ಯೂ ಇದಕ್ಕೆ ಅಣ್ಣ ಆಗ್ತೈತಿ. ಓಕೆ, ಈಗ ನೋಡ್ರಿ. ದೆನ್ ಹೌ ಎ ಈಸ್ ರಿಲೇಟೆಡ್ ಟು ಜಿ. ಜಿಗೆ ಎ ಹೆಂಗೆ ರಿಲೇಟ್ ಐತಿ, ಹೌದ ಅಪ್ ಐತಿ, ಹೌದ ಅಪ್ ಐತಿ. ಇದು ಜಿದವ್ವ ಕೆದ ಅವ್ವ ಬಿ ಮತ್ತು ಎ ಗಂಡ ಎಂತಿದ್ದಾವೆ. ಅದಕ್ಕಾಗಿ ಕೆದ ಅಪ್ ಎ ಏನದ ತಾಯಿಯ ತಂದೆ ಆನ್ಸರ್. ಈಗ 8ನೇ ಕ್ವಶನ್ ನೋಡ್ರಿ. ಇಲ್ಲಿ ಟ್ರಾವೆಲ್ ಅಂತ ಕೊಟ್ಟಾನ. ಟ್ರಾವೆಲ್ದ ನ್ಯೂಮರಿಕಲ್ ವ್ಯಾಲ್ಯೂ ಇದನ್ನು ಕೋಡ್ ಏನು ಮಾಡ್ಯಾನು, 156 ಮಾಡ್ಯಾನ. ಪರ್ಸನ್ದು ಕೋಡ 174 ಮಾಡ್ಯಾನ. ಹಂಗೆ ಆಲ್ಮೋಂಡ್ದು ಕೋಡ ತೆಗಿಬೇಕು ನಾವು. ಈಗ ನಾವು ಇದೇ ಹೆಂಗೆ ಬರ್ಕೊಂಡಿಲ್ಲ, ಇದೇ ಒಂದು ಕ್ವಶನ್ ಐತಿಲ್ಲ, ಹಂಗೆ ಬರ್ಕೊಂಡು. ಟಿ ಅಂದ್ರೆ 20, ಆರ್ ಅಂದ್ರೆ 18, ಎ ಅಂದ್ರೆ 1, ಇದು 18, ಎ ಅಂದ್ರೆ 1, ವಿ ಅಂದ್ರೆ 22, ಎ ಅಂದ್ರೆ 5, ಎಲ್ ಅಂದ್ರೆ 12. ಈಗ ಇವತ್ತನ್ನ ಏನು ಮಾಡೋಣ, ಕೂಡಿಸಿ ನೋಡ್ರಿ ಏನೇನು ಆಗ್ತೈತಿ. ನೋಡಿರಿ 20 ಐತಿ, 22 ಐತಿ, ಆನಂತರ 18 ಐತಿ. ಈ 18 22 ಸೇರಿಸಿದ್ರೆ 40 ಆಗುತ್ತೆ. 40ಕ್ಕೆ 20 ಸೇರಿಸಿದ್ರೆ 60 ಆಗುತ್ತೆ. ಅಂದ್ರೆ ಇವು 3 ಹೋದು 60 ಆಗುತ್ತೆ. 12ಕ್ಕೆ 5 ಸೇರಿಸ್ರಿ 17 ಆಗುತ್ತೆ. 17ಕ್ಕೆ 1 ಸೇರಿಸ್ರಿ 18 ಆಗುತ್ತೆ. 18 ಸೇರಿಸ್ರಿ ಇದಕ್ಕೆ 78 ಆಗುತ್ತೆ. ಈ 78 ಐತಿ, ಬಟ್ ಅಲ್ಲಿ 156 ಕೊಟ್ಟಾನ ನಮಗೆ ಕೋಡ್ನ್ಯಾಗ. ಇಲ್ಲಿ ಕೋಡ್ನ್ಯಾಗ ಏನು ಕೊಟ್ಟಾನ, 156 ಕೊಟ್ಟಾನ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಂಟು 2 ಮಾಡ್ತೀನಿ. ಇಂಟು 2 ಮಾಡಿದಾಗ 156 ಸಿಗುತ್ತೈತೆ ನಂಗೆ. ಯಾಕಂದ್ರೆ 78 ಎರಡಲೇ 156. ಅದರ ಸಂಬಂಧ ಇದು ಡಬಲ್ ಆಗೈತಿ. ಹಂಗೆ ನಮಗೆ ಆಲ್ಮೋಂಡ್ ತೆಗೆದ ಅದರ ಡಬಲ್ ಮಾಡೋಣ. ಆಲ್ಮೋಂಡ್ ತೆಗಿನು. ಈಗ ಆಲ್ಮೋಂಡ್ ಅಂದ್ರೆ 1, ಎ ಅಂದ್ರೆ 1, ಎಲ್ ಅಂದ್ರೆ 12, ಎಮ್ ಅಂದ್ರೆ 13, ಓ ಅಂದ್ರೆ 15, ಎನ್ ಅಂದ್ರೆ 14, ಡಿ ಅಂದ್ರೆ 4. ಓಕೆ, ಈಗ ಆಲ್ಮೋಂಡ್ ನೋಡ್ರಿ. ಎ ಅಂದ್ರೆ 1, ಎಲ್ ಅಂದ್ರೆ 12, ಎಮ್ ಅಂದ್ರೆ 13, ಓ ಅಂದ್ರೆ 15, ಎನ್ ಅಂದ್ರೆ 14, ಓ 4, ಡಿ ಅಂದ್ರೆ 4. ಇವತ್ತನ್ನೆಲ್ಲ ಕೂಡಿಸ್ರಿ. ಈಗ ಕೂಡಿಸೋಣ ನಾವು. ಕೂಡಿಸಿದಾಗ ಎಲ್ಲ ಗೊತ್ತಾಗತ್ತೆ. ಇಲ್ಲಿ 14 ಐತಿ. 14 ಐತಿ, ಇಲ್ಲಿ 4 ಐತಿ. 14 4 ಸೇರಿಸ್ರೆ 18 ಆಯ್ತು. 18ಕ್ಕೆ 12 ಸೇರಿಸ್ರಿ, 2 ಸೇರಿಸ್ರಿ 20 ಆಯ್ತು. ಇನ್ನು 10 ಸೇರಿಸ್ರಿ 30 ಆಯ್ತು. 30 ಆಯ್ತು. 30ಕ್ಕೆ 15 ಸೇರಿಸ್ರೆ 45 ಆಯ್ತು. 45ಕ್ಕೆ 13 ಸೇರಿಸ್ರೆ 45ಕ್ಕೆ 3 ಸೇರಿಸ್ರಿ 48 + 10 58 ಆಯ್ತು. 58 + 1 ಎಷ್ಟಾಯ್ತು, 59 ಆಯ್ತು. ಇಷ್ಟ ಬಾಯ್ಲೆಕ್ಕನ ಮಾಡೋದು ಅಂದರೆ ನಿಮ್ಗೆ ಜಲ್ದಿ ಗೊತ್ತಾಗುತ್ತೆ. 59 ಆಯ್ತು. ಈ 59 ಐತಿ, ಬಟ್ 60ಕ್ಕೆ ಸಮೀಪ ಐತಿ ನನಗೆ. ಯಾಕಂದ್ರೆ ಇಂಟು 2 ಮಾಡ್ಬೇಕು. 59 ಇಂಟು 2 ಮಾಡ್ಬೇಕು. ನಾನು ಏನು ಮಾಡ್ತೇನೆ, 60ಕ್ಕೆ ಸಮೀಪ ಐತಿಲ್ಲ, 60 ಇಂಟು 2 ಮಾಡೋದು ನಮ್ಗೆ ಈಜಿ ಐತಿ ಭಾಳ. 60 ಇಂಟು 2 ಮಾಡಿದ್ರೆ 120 ಐತಿ. ಆನಂತರ ಇಲ್ಲಿ ನಾವು 1 ಹೆಚ್ಚು ಮಾಡೀನಿ. 1 ಹೆಚ್ಚು ಮಾಡಿ ಇಂಟು 2 ಮಾಡೀನಿ. ಅವಾಗ 2 ಹೆಚ್ಚಾಗ್ತೈತಿ. ಅದ್ರ ಸಂಬಂಧ ನಾನು -2 ಇದ್ರೊಳಗೆ ಮಾಡ್ತೇನೆ. ಆಗ ಎಷ್ಟಾಗ್ತೈತಿ, 118 ಆಗುತ್ತೆ. ಇದು ಆನ್ಸರ್ 118. ಇಲ್ಲಿ ಐತಿ ನೋಡ್ರಿ ಆನ್ಸರ್. ಈಗ 9ನೇ ಕ್ವಶನ್ ನೋಡ್ರಿ. 6 candidates ಆನಂದ್, ಬಾಲು, ಚರಣ್, ದಿನೇಶ್, ಇಮ್ರಾನ್, ಫರ್ಹಾನ್ ವರ್ ಸೀಟೆಡ್ ಇನ್ ಸರ್ಕ್ಯುಲರ್ ಟೇಬಲ್. ಅವರು ಸರ್ಕ್ಯುಲರ್ ಟೇಬಲ್ದಾಗ ಕೂತಾರೆ. ನಾನು ಕಟ್ ಮಾಡಿ ಹಿಂಗೆ ಊದು ಮಾಡ್ಕೋತೇನೆ ಪ್ರತಿ ಸಲ ಹೇಳುವಾಗೆ. ಅವರು ಎಲ್ಲರೂ ಒಂದೇ ಕಡೆ ನೋಡತ್ತಾರೆ. ಅಂದರೆ ಈ ಕಡೆ ನೋಡತ್ತಾರೆ ಅಂತ ತಿಳ್ಕೊರಿ. ಈ ಕಡೆ ಲೆಫ್ಟ್ ಆಗ್ತೈತಿ, ಈ ಕಡೆ ರೈಟ್ ಆಗ್ತೈತಿ. ಎಷ್ಟು ಮಂದಿ ಇದಾರೋ 6 ಮಂದಿ ಇದ್ದಾರೆ. 6 ಮಂದಿ ಲೈನ್ ಹಾಕೋತೇನೆ. 1 2 3 4 ಆಯ್ತು, 5 ಆಯ್ತು, 6 ಆಯ್ತು. 6 ಮಂದಿ ಇದಾರೆ. ಈಗ 6 ಮಂದಿ ಇದ್ದಾರೆ. ಇಲ್ಲಿ ನೋಡ್ರಿ ಏನು ಮಾಡೋಣ, ಅವ್ರು ಏನೇನು ಕುಂತಾರಲ್ಲ ಹಂಗೆ ಬರ್ಕೊಂಡು. ಇಲ್ಲಿ ನೋಡ್ರಿ ಏನು ಹೇಳಾನು, ದಿನೇಶ್ ಈಸ್ ದ ಇಮಿಡಿಯೇಟ್ ನೈಬರ್ ಆಫ್ ಇಮ್ರಾನ್ ಆ್ಯಂಡ್ ಬಾಲು. ದಿನೇಶ ಇಮ್ರಾನ ಮತ್ತು ಬಾಲುನ ಹತ್ರನ ಕುಂತಾನಂತ. ದಿನೇಶ ಇಲ್ಲಿ ಕುಂತಾನಂದ್ರೆ ನಾವು ಎಲ್ಲಿ ಬೇಕಾದ್ರೆ ಬರ್ಕೋದು ಇಲ್ಲಿ, ಯಾಕಂದ್ರೆ ಸರ್ಕ್ಯುಲರ್ದಾಗ ಐತಿ. ಇಮ್ರಾನ ಮತ್ತು ಬಾಲುನ ಹತ್ರ ಕುಂತಾನಂತ. ದಿನೇಶ್ ಇಲ್ಲಿದಾನ, ಅವನ ಹತ್ರ ಇಮ್ರಾನು ಕುಂತಾನು, ಆನಂತರ ಬಾಲುನು ಕುಂತಾನು. ಓಕೆ, ಇಮ್ರಾನ್ ಅಲ್ಲದ ಇಮ್ರಾನ್ ಇದೆ. ಆನಂತರ ವೈಲ್ ಚರಣ್ ಈಸ್ ಅ ಇಮಿಡಿಯೇಟ್ ನೈಬರ್ ಆಫ್ ಆನಂದ್ ಆ್ಯಂಡ್ ಫರ್ಹಾನ್. ಚರಣ್ ಅದಲ್ಲ, ಅವನು ಆನಂದ ಮತ್ತು ಫರ್ಹಾದನ್ನ ಹತ್ರ ಕುಂತಾನಂತ. ಇದು ಹಿಂಗೂ ಬರ್ಬೋದು. ಫರ್ಹಾದ್ ಇಲ್ಲಿ ಬರ್ಬೋದು, ಚರಣ್ ಇಲ್ಲಿ ಬರ್ಬೋದು, ಆನಂದ್ ಇಲ್ಲಿ ಬರ್ಬೋದು.
ಈ ಪರಾದ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಬಾಲು. ಪರಾದ ಏನದಾನು ಇಮಿಡಿಯೇಟ್ ರೈಟ್ ಆಫ್ ಬಾಲು. ಆವಾಗ ಯಾರು ಇಮಿಡಿಯೇಟ್ ರೈಟ್ ಆಫ್ ದಿನೇಶ್ ಅದಾರು ಅಂತ ಕೇಳ್ತಾನೆ. ಪರಾದ ಏನು ಮಾಡ್ತಾನೋ ಇಮಿಡಿಯೇಟ್ ರೈಟ್ ಆಫ್ ಬಾಲುನ ಇಲ್ಲಿ ಕುಣಿಸೇವಿಲ್ಲ ನಾವು, ಅವನ ಹತ್ರನ ಅವ್ನು ಇಮಿಡಿಯೇಟ್ ರೈಟ್ ಅಂದ್ರೆ ಈ ಕಡೆ ಆಗುತ್ತೆ, ಅವನ ಹತ್ರನ ಯಾರಾದರೂ ಪರಾದ ಅದಾನು ಅಂದರೆ ಇದು ಪಾಲು ಆಗ್ತೈತಿ. ಇದು ಪಾಲು ಆಗೋದಿಲ್ಲ, ನಮ್ಗೆ ಇದು ಪಾಲು ಆಗ್ತೈತಿ. ಹಾಗಾಗಿ ಪರಾದನ ಇಲ್ಲಿ ಕುಣಿಸಿದೆ ಅಂದ್ರೆ ಇಲ್ಲಿ ಚರಣ್ ಬರ್ತಾನೆ. ಚರಣ್ ಹತ್ರ ಇಲ್ಲಿ ಯಾರು ಬರ್ತಾರೋ ಎ ಬರ್ತಾನೆ. ಯಾಕಂದರೆ ಇವ ಸರ್ಕಲ್ದಾಗಿತ್ತಂದ್ರೆ ಇವೆರಡು ಕೂಡ್ತಾವೆ ಈ ಕಡೆ ಮೂಲೆಗಳು, ಈ ದಂಡಿ ಎರಡು ಕೂಡಿಸ್ಬೋದು ನಾವು. ಅದಕ್ಕೆ ಇಲ್ಲಿ ಎ ಬಂತು. ಹಾಗಾಗಿ ಇಲ್ಲಿ ನೋಡ್ರಿ, ದೆನ್ ಹೂ ಈಸ್ ಆನ್ ದ ಇಮಿಡಿಯೇಟ್ ರೈಟ್ ಆಫ್ ದಿನೇಶ್. ದಿನೇಶನ ಹತ್ರ ದಿನೇಶನ ರೈಟನ್ನು ಯಾರದಾರು ಅಂತ ಕೇಳತ್ತಾನೆ. ದಿನೇಶನ ರೈಟ್ ಯಾರದಾರು ಅಂತ ಕೇಳತ್ತಾನೆ. ಹಂಗಾದ್ರೆ ದಿನೇಶನ ರೈಟ್ ಯಾರದಾರ ಇಲ್ಲಿ ದಿನೇಶ್ ಇದಾನು. ಅವನ ರೈಟ್ ಯಾರದಾರು ಬಾಲು ಅದಾನು. ಆನ್ಸರ್ ಬಾಲು ಆಗತ್ತೆ. ಇದು ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ 10ನೇದು. ಆರ್ ಇಸ್ ಸಿಟ್ಟಿಂಗ್. ಇದು ಅರೌಂಡ್ ಸರ್ಕ್ಯುಲರ್ ಟೇಬಲ್ ಐತಿ, ಇದೇ ಸೇಮನ. ಓಕೆ, ಎಷ್ಟು ಮಂದಿ ಇದಾರೆ? 6 ಮಂದಿ ಇದ್ದಾರೆ. 6 ಮಂದಿನ ಬರ್ಕೊಂಡು ನಾವು 3 6 ಮಂದಿ ಆದರು. ಓಕೆ, ಪಿ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಯು. ಪಿ ಏನು ಮಾಡ್ತಾನು ರೈಟ್ ಸೈಡ್, ಯುನ ರೈಟ್ ಸೈಡ 2ನೇ ನಂಬರ್ ಕುಣ್ತಾನೆ ಅಂತ ಹೇಳ್ತಾನೆ. ಯುನ ಬರ್ಕೋತಾನೆ ಇಲ್ಲಿ. ಯುನ ಎಲ್ಲಿ ಬೇಕಾದ್ರೆ ಬರ್ಕೋದು, ಯಾಕೆ ಸರ್ಕ್ಯುಲರ್ದಾಗ ಐತಿ, ಈ ಕಡೆ ನೋಡತ್ತಾರ ಅಂತ ತಿಳ್ಕೊರಿ. ಆನಂತರ ಈ ಕಡೆ ರೈಟ್ ಸೈಡ್ ಆಗುತ್ತೆ, ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ. ಆನಂತರ ಇಲ್ಲಿ ಪಿ ಬಂದ ಸೆಕೆಂಡ್ ರೈಟ್ ಅಂದರೆ ಇಲ್ಲಿ ಒಂದು ಬಿಟ್ಟು ಪಿ ಬಂದ. ಆರ್ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಕ್ಯೂ. ಆರ ಸಿಟ್ಸ್ ಥರ್ಡ್ ಟು ದಿ ರೈಟ್ ಆಫ್ ಕ್ಯೂ ಅಂತ. ಕ್ಯೂನ್ ರೈಟ್ ಸೈಡ್ ಥರ್ಡ್ ರೈಟ್ ಸೈಡ್ ಕುಂತಾನೆ, ಅಂದರೆ ನಡುವೆ ಎರಡು ಮಂದಿ ಬರ್ತಾರೆ. ಆಗ ಎಸ್ ಆ್ಯಂಡ್ ಆರ್ ಬೋತ್ ಆರ್ ಇಮಿಡಿಯೇಟ್ ನೈಬರ್ಸ್ ಆಫ್ ಪಿ. ಎಸ್ ಮತ್ತು ಆರ ಪಿನ ನೈಬರ್ಸ್ ಅದಾರಂತ. ಅಂದ್ರೆ ಪಿನ ಹತ್ರ ಎಸ್ ಕುಣ್ತಾನು ಆರು ಕುಣ್ತಾನೆ ಅನ್ನಂಗೆ ಅರ್ಥ. ಅಂದ್ರೆ ನಾನು ಎಸ್ ನೀಲಿ ಕುಣಿಸಿನ ಅಂದ್ರೆ ಎಸ್ ನೀಲಿ ಕುಣಿಸ್ಬೋದು, ಇಲ್ಲಿ ಕುಣಿಸ್ಬೋದು, ಆರ್ನು ಇಲ್ಲಿ ಕುಣಿಸ್ಬೋದು, ಎಸ್ನು ಇಲ್ಲಿ. ಹಂಗಾದ್ರೆ ಈಗ ನೋಡ್ರಿ, ಕ್ಯೂ ಐತ್ಲೆ ಇಲ್ಲಿ, ಕ್ಯೂನ ಹತ್ರ ಕ್ಯೂ ಎಲ್ಲಿ ಕುಣ್ತಾ ನೋಡ್ಬೇಕು ನೀವೀಗ. ಕ್ಯೂನ ಇಲ್ಲಿ ಕುಣಿಸಿನ ಅಂದ್ರೆ ಕ್ಯೂನ್ ನಡುವೆ 2 ಮಂದಿ ಬಿಟ್ಟು ಇಲ್ಲಿ ಆರು ಬರಾಕತ್ತಾನೆ. ಹಂಗಾದ್ರೆ ಇಲ್ಲಿ ಕ್ಯೂ ಕುಂದ್ರಂಗಿಲ್ಲ, ಇಲ್ಲಿ ಕ್ಯೂ ಕುಂದ್ರಂಗಿಲ್ಲ. ನಾನು ಕ್ಯೂನ ಇಲ್ಲಿ ಕುಣಿಸ್ತೇನೆ. ಓಕೆ, ಕ್ಯೂನ ಇಲ್ಲಿ ಕುಣಿಸಿನಂದ್ರೆ ಈಗ ಏನಾಗ್ತೈತೆ ನೋಡ್ರಿ, ಕ್ಯೂನ ಇಲ್ಲಿ ಕುಣಿಸಿನಂದ್ರೆ 1 ಇಲ್ಲಿ ಬಿಟ್ರಿ, 2 ಇಲ್ಲಿ ಬಿಟ್ರಿ, 3ನೇ ನಂಬರ್ಗೆ 6 ಇಲ್ಲಿ ಬರ್ತಾನೆ. ಆನಂತರ ಆರ ಪಿನ ಹತ್ರನೇ ಎಸ್ ಬರ್ತಾನೆ, ಎಸ್ ಇಲ್ಲಿ ಬರದ್ನಿ. ಆನಂತರ ಇನ್ನೊಂದು ಯಾವುದು ಉಳಿತು, ಪಿ ಕ್ಯೂ ಆರ್ ಎಸ್ ಟಿ ಉಳಿತು. ಟಿ ಅಂದರೆ ಟಿನ ಇಲ್ಲಿ ಬರೀತೀನಿ, ಮುಗಿತಿದ್ದ ಆನ್ಸರ್. ಕ್ಯೂ ಹೂ ಇಸ್ ಸಿಟ್ಸ್ ಬಿಟ್ವೀನ್ ಕ್ಯೂ ಆ್ಯಂಡ್ ಪಿ ಅಂತ. ಪಿ ಮತ್ತು ಕ್ಯೂ ನಡುವೆ ಯಾರು ಕುಣ್ತಾರೋ ಅಂತ ಕೇಳ್ತಾನೆ. ಕ್ಯೂ ಮತ್ತು ಪಿ ನಡುವೆ, ಕ್ಯೂ ಇಲ್ಲಿದಾನು, ಪಿ ಇಲ್ಲಿದಾನು, ಅವ್ನ ನಡುವೆ ಯಾರು ಕುಂತಾರೋ ಎಸ್ ಕುಂತಾನು. ಅದಕ್ಕೆ ಆನ್ಸರ್ ಎಸ್ ಬರುತ್ತೆ. ಇದು ನೋಡ್ರಿ, ಇದು ಡಯಾಗ್ರಾಮ್ ಮೇಲಿಂದ ಐತಿ, ಈಸಿ ಇರ್ತಾವ ಸ್ವಲ್ಪ ನೋಡ್ರಿ. ಇಲ್ಲಿ 8 ಐತಿ, ಇಲ್ಲಿ ಬಂದೈತಿ 2ನೇ ನಂಬರ್ಗೆ, 2ನೇ ಇಲ್ಲಿ ಬಂದೈತಿ, 2ನೇ ಮುಂದಿನ ಡಯಾಗ್ರಾಮ್ದಾಗ ಇಲ್ಲಿ ಬರ್ತೈತಿ 8. ನಮ್ಮ ಮತ್ತೊಂದು ಡಯಾಗ್ರಾಮ್ದಾಗ ಇಲ್ಲಿ ಬರ್ತೈತಿ, ಅಂದರೆ ನೆಕ್ಸ್ಟ್ ಡಯಾಗ್ರಾಮ್ದಾಗ ಇಲ್ಲಿ ಬರ್ತೈತಿ. ಅಂದರೆ ಹೆಂಗೆ ಜಂಪ್ ಆಗೈತೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದಾಗ ತಿರುಗಾಗೈತಿ, ಅಂದರೆ ಹಿಂಗೆ ಸುತ್ತಕ್ಕಾಗೈತಿ. ಈಗ ನೋಡ್ರಿ, ಇನ್ನೊಂದು ಏನಾಗೈತಿ, ಒಂದೊಂದು ಸಿಂಬಲ್ಗಳು ಹೆಚ್ಚಾಕೋತ ಹೊಂಟಾವೆ. ಹೆಂಗೆ ಇನ್ಕ್ರೀಸ್ ಆಗತ್ತಾವ ಅಂತಂದ್ರೆ ಇಲ್ಲಿಂದ ಇಲ್ಲಿ ಬಂದೈತೆ, ಆನಂತರ ಇಲ್ಲಿ ಬಂದೈತಿ ಇಂಟು, ಆನಂತರ ಈಗ ನೆಕ್ಸ್ಟ್ ಇದ್ದಾಗ ಇಲ್ಲಿ ಬಂತ, ಆನಂತರ ನೆಕ್ಸ್ಟ್ದಾಗ ಇಲ್ಲಿ ಬಂತ, ಆನಂತರ ನೆಕ್ಸ್ಟ್ದಾಗ ಇಲ್ಲಿ ಬರ್ತೈತಿ. ಇಲ್ಲಿದ ಈಗ ಇಲ್ಲಿ ಬಂದೈತೆ ಅಂದ್ರೆ ಈಗ ನಮಗೆ ಮುಂದಿನ ಡಯಾಗ್ರಾಮ್ದಾಗ ಇಂಟು ಇಲ್ಲಿ ಬರ್ಬೇಕು, ಅಂದ್ರೆ ನಮಗೆ ಇಂಟು ಇಲ್ಲಿ ಬರ್ಬೇಕಾಗೈತಿ. ಈಗ ನಾವು ಕಂಡು ಹಿಡಿಯೋ ಡಯಾಗ್ರಾಮ್ದಾಗ ಇಂಟು ಇಲ್ಲಿ ಬರ್ತೈತಿ. ಹಂಗೆ ಎಲ್ಲೆಲ್ಲಿ ಐತಿ, ಇಲ್ಲಿ ಒಂದೈತಿ, ಇಲ್ಲಿ ಒಂದೈತಿ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಹಾಗಾದ್ರೆ ಇವು 2 ಥರವಾಗ ಆನ್ಸರ್ ಆಗ್ಬೇಕು ನಮಗೆ. ಇಲ್ಲಿ ನೋಡ್ರಿ, 1ನೇದು ಇಲ್ಲಿ ಐತೆ, 2ನೇ ನಂಬರ್ಗೆ ಇಲ್ಲಿ ಸಿಂಬಲ್ ಬಂತ, 3ನೇ ನಂಬರ್ಗೆ ಇದು 2ನೇ ನಂಬರ್ದು ಹಿಂಗೆ ಐತಿ, ಇಲ್ಲಿ 3ನೇ ನಂಬರ್ಗೆ ಇಲ್ಲಿ ಸಿಂಬಲ್ ಬಂತ, ಒಂದು ಹಿಂದೆ ಬಂದೈತಿ, ಒಂದು ಮುಂದೆ ಬಂದೈತಿ. 4ನೇ ನಂಬರ್ಗೆ ಇಲ್ಲಿ ಬಂತ, 5ನೇ ನಂಬರ್ಗೆ ಇದು ಶಿಫ್ಟಾಗಿ ಇಲ್ಲಿ ಹೋಗೈತೆ ಅಂದರೆ ಇದು 0 ಐತಿ, ಈಗ ಇಲ್ಲಿ ಮುಂದೆ ಬಂದೈತಿ ಸಿಂಬಲ. ಈಗ ನಮಗೆ 4ನೇ ನಂಬರ್ಗೆ ಇದ್ರ ಹಿಂದೆ ಬರ್ಬೇಕು, ಈ ಪಾಯಿಂಟದ್ದು ಮುಂದೆ ಬರ್ಬೇಕು ನಮಗೆ. ಹಾಗಾಗಿ ಇಲ್ಲಿ ಯಾವುದೈತಿ ಇದ್ರದೈತಿ, ಇದ್ರ ಹಿಂದೆ ಎಸ್ ಬಂದೈತಿ. ಹಂಗೆ ಇಲ್ಲಿ ನೋಡ್ರಿ, ಇಲ್ಲೇನು ಮಾಡ್ಯಾನು, ಇದ್ರ ಹಿಂದೆ ತೊಗೊಂಡಿಲ್ಲ, ಇದ್ರ ಮುಂದೆ ತೊಗೊಂಡು, ಅದಕ್ಕಾಗಿ ಇದು ತಪ್ಪಾಗ್ತೈತಿ, ಇದು ಕರೆಕ್ಟ್ ಆಗ್ತೈತಿ. ಇವು ಎಂಬೆಡೆಡ್ ಫಿಗರ್, ಇದೇನು ಈಜಿ ಇರುತ್ತೆ, ನೀವು ಮಾಡಿ ನೋಡ್ಬೋದು.
ಇಲ್ಲಿ ಕಟ್ ಆಗೈತಿ, ಸರ್ಕಲ್ಗಳದಾವೆ ಎಲ್ಲಿದಾವು, ಇಲ್ಲಿ ಸರ್ಕಲ್ಗಳದಾವು, ಇಲ್ಲೂ ಕಟ್ ಆಗೈತಿ, ಇಲ್ಲೂ ಕಟ್ ಆಗೈತಿ, ಎರಡು ಥರವು ಕಟ್ ಆಗ್ಯಾವ. ಅಂದ್ರೆ ಇಲ್ಲಿ ಕಟ್ಟೋದು ಅದಾವು. ಆನಂತರ ಇಲ್ಲೊಂದು ಗೆರೆ ಬಂದೈತಿ, ಹಂಗೆ ಇಲ್ಲೂ ಗೆರೆ ಬಂದೈತಿ. ಆನಂತರ ಇಲ್ಲಿ ಗೆರೆ ಬಂದೈತಿ, ಹಂಗೆ ಇಲ್ಲೂ ಗೆರೆ ಬಂದೈತಿ, ಹಂಗೆ ಇಲ್ಲಿ ಉದ್ದ ಗೆರೆ ಐತಿ, ಹಂಗೆ ಇಲ್ಲೂ ಉದ್ದ ಗೆರೆ ಐತಿ. ಓಕೆ, ಎಲ್ಲ ಕರೆಕ್ಟ್ ಐತಿ. ಅಂದರೆ ಇದು ಒಳ್ಳೆಯದ ಆನ್ಸರ್, ಪಕ್ಕ ಇದು ಆನ್ಸರ್ ಆಗ್ತೈತಿ. ಹಾಗಾಗಿ ಇವೆಲ್ಲ ತಪ್ಪಾಗ್ತಾವೆ. ನೀವು ಬೇಕಾದ್ರೆ ತಾಳೆ ಮಾಡಿ ನೋಡ್ಬೋದು, ಇವೆಲ್ಲ ತಪ್ಪಾಗ್ತಾವೆ. ಇದು ಕರೆಕ್ಟ್ ಐತಿ ಆನ್ಸರ್. ನೀವು ಫಸ್ಟ್ನೇದು ಕರೆಕ್ಟ್ ಅನಿಸ್ತಂದ್ರೆ ಬಿಟ್ಬಿಡ್ಬೋದು, ಮುಂದೆ ಹೋಗ್ಬೋದು. ಪಕ್ಕ ಕರೆಕ್ಟ್ ಅನಿಸ್ತಂದ್ರೆ ಇಲ್ಲಿ ನೋಡ್ರಿ, A1 ಇಲ್ಲಿ 5, 5ರಾಗ 1 ಹೋದ್ರೆ 4 ಬಂತು. ಇದ್ರೊಳಗೆ ಎಷ್ಟು ಆಗ್ತೈತಿ, ಇಲ್ಲಿ +4 ಮಾಡ್ಯಾನು, ಇಲ್ಲಿ +4 ಮಾಡ್ಯಾನು, ಹಂಗೆ ಇಲ್ಲಿ +4 ಮಾಡಿರಿ. +4 ಮಾಡಿದ್ರೆ ಆಯ ಸಿಗ್ತೈತಿ. ಹಂಗೆ Kದಿಂದ Nಕ್ಕೆ ಹೋದ್ರೆ K11 N14 ಅಂದ್ರೆ +3 ಮಾಡ್ಯಾನು. Mದಿಂದ Qಕ್ಕೆ ಹೋಗ್ಯಾನ, Mದಿಂದ Tದಿಂದ Wಕ್ಕೆ ಹೋಗ್ಯಾನ, T20 W23 ಅಂದರೆ ಇಲ್ಲಿ +3 ಮಾಡ್ಯಾನು. ಹಂಗೆ ನಾನು ಇಲ್ಲಿ +3 ಮಾಡ್ಬೇಕು. ಇಲ್ಲಿ +3 ಮಾಡ್ರೆ Nದಿಂದ N14 +3 17 Q ಬರ್ಬೇಕು, IQ ಬರ್ಬೇಕು. ಆಯಾಗಂತಲೇ Q ಬರ್ಬೇಕು. ಇಲ್ಲಿ ಆಯಾಗಂತಲೇ 6 ಐತಿ, ಕ್ಯಾನ್ಸಲ್ ಆಯ್ತು. ನಂತರ Eದಿಂದ Gಕ್ಕೆ ಹೋಗ್ಯಾನ, +2 ಮಾಡ್ಯಾನ. Gದಿಂದ +2 ಮಾಡ್ರೆ ಆಯ ಬರ್ತೈತಿ. ಇಲ್ಲಿ Kದಿಂದ Mಕ್ಕೂ +2 ಮಾಡ್ಯಾನ, ಹಾಗಾಗಿ +2ನ ಮಾಡಬೇಕು. ಆನಂತರ ಆಯ ಬರ್ತೈತಿ, IQ ಆಯ ಬರ್ತೈತೆ. ಇದು ಆನ್ಸರ್. ಇದು ತಪ್ಪಾಯ್ತು, ಇದು ತಪ್ಪಾಯ್ತು. ಇಷ್ಟೇ. ಇವತ್ತನ್ನ ಕಣ್ಣಾಡಿಸ್ರಿ ಸ್ವಲ್ಪ ಇಂಥವು ಲೆಕ್ಕ. ಇಲ್ಲಿ ಒಮ್ಮೆ 10 ಇನ್ಕ್ರೀಸ್ ಆಗೈತಿ, ಮತ್ತು ಇಲ್ಲಿ 11 ಇನ್ಕ್ರೀಸ್ ಆಗೈತಿ, ರ್ಯಾಂಡಮ್ ಆಗಿ ಹೊಂಟೈತಿ. ಆನಂತರ ಎರಡೇ ನಂಬರ್ಗಳು ಒಂದು ಬಿಟ್ಟು ನೋಡಿರಿ. ಇಲ್ಲಿ 50 ಐತಿ, ಇಲ್ಲಿ 51 ಐತಿ, ಇಲ್ಲಿ 54 ಐತಿ, ಇಲ್ಲಿ 59 ಐತಿ. ಹಾಗಾದ್ರೆ ಇಲ್ಲಿಂದ ಇಲ್ಲಿ ಹೋಗಕ್ಕೆ ಎಷ್ಟಾಯ್ತು, 1 ಆಯ್ತು. ಇಲ್ಲಿಂದ ಹೋಗಕ್ಕೆ ಇಲ್ಲಿ 3 ಇನ್ಕ್ರೀಸ್ ಆಯ್ತು, ಇಲ್ಲಿಂದ ಇಲ್ಲಿ ಹೋಗಕ್ಕೆ 5 ಇನ್ಕ್ರೀಸ್ ಆಯ್ತು. ಇಲ್ಲಿ ಬೆಸ ಸಂಖ್ಯೆಗಳು ಇನ್ಕ್ರೀಸ್ ಆಗೋದು ಹೊಂಟಾವೆ, ಬೆಸ ಸಂಖ್ಯೆಗಳು. ಅದಕ್ಕಾಗಿ ನಾನು ಇಲ್ಲಿಗೆ 7 ಇನ್ಕ್ರೀಸ್ ಮಾಡ್ತೀನಿ. 7 ಇದಕ್ಕೆ ಇನ್ಕ್ರೀಸ್ ಮಾಡಿದಾಗ 59ಕ್ಕೆ ಇನ್ಕ್ರೀಸ್ ಮಾಡ್ಬೇಕು. 59ಕ್ಕೆ 7 ಕೂಡಿಸ್ರಿ +7, ಅವಾಗ ಏನಾಗೈತಿ 66 ಆಗ್ತೈತಿ. ಆನ್ಸರ್ 66 ಐತೆ ನೋಡ್ರಿ ಇಲ್ಲಿ. ಇದೇ ಆನ್ಸರ್ 66. ಇದು ಹೆಂಗೈತಿ ಇವತ್ತು ಸ್ವಲ್ಪ ನೋಡ್ಕೊಳ್ರಿ. EXPLN ಐತಿ, ಸೇಮ್ ಅದಾವ ಅಕ್ಷರ, ಏನೂ ಚೇಂಜ್ ಆಗಿಲ್ಲ. ಬಟ್ ಇಲ್ಲಿ A ಐತಿ, ಇಲ್ಲಿ E ಐತಿ, I ಐತಿ. ಅಂದ್ರೆ ಇದು AEIOU ಏನದಾವ, ಇವ ಓವೆಲ್ಸ್ ಅದಾವೆ. ಓವೆಲ್ ಅದಾವಲ್ಲ, ಅದಕ್ಕಾಗಿ ನಾನು ಓವೆಲ್ಸ್ಗಳನ್ನು ಫಸ್ಟ್ ಬರೋನು, ಅದು ಆಲ್ಫಾಬೆಟಿಕಲ್ ಆರ್ಡರ್ದಾಗ ಬರಿಬೇಕು. ಅದರ ಸಂಬಂಧ ಇದನ್ನು ಹಂಗೆ ಮಾಡೋನು. ಇದ್ರೊಳಗೆ I ಏನದ ಫಸ್ಟ್ ಐತಿ, I A ಏನದವು ಓವೆಲ್ಸ್ ಅದಾವೆ. ಅಂದ್ರೆ ಫಸ್ಟಕ್ಕೆ A ಬರ್ತೈತಿ, A ಆಗಂತಲೇ I ಬರ್ತೈತಿ, I ಆಗಂತಲೇ C ಬರ್ತೈತಿ, ಇದು ಕಾನ್ಸೋನೆಂಟ್ ಐತಿ. C ಆಗಂತಲೇ ಯಾವ್ದು ಬರ್ತೈತಿ, P ಬರ್ತೈತಿ, P ಆಗಂತಲೇ R ಬರ್ತೈತಿ, R ಆಗಂತಲೇ V ಬರ್ತೈತಿ, V ಆಗಂತಲೇ Y ಬರ್ತೈತಿ. ಇದು ಎಲ್ಲೈತಿ ನೋಡ್ರಿ, AICPRYV. V ಲಾಸ್ಟಿಗೆ ಬರೋಂಗಿಲ್ಲ, Y ಲಾಸ್ಟಿಗೆ ಬರ್ತೈತಿ. V ಐತಿ, R ಐತಿ, P ಐತಿ. ಓಕೆ, ಎರಡನೇದು ಆನ್ಸರ್ ಆಗುತ್ತೆ. ಈಗ 16ನೇ ಕ್ವೆಶ್ಚನ್ ನೋಡ್ರಿ. ಇಲ್ಲಿ ಬ್ರೆಡ್ ಐತಿ, ಬ್ರೈನ್ ಐತಿ. ಡಿಕ್ಷನರಿ ಆರ್ಡರ್ದಾಗ ಬರೀಬೇಕು. ಬ್ರೈನ್ BR ಆಗಂತಲೇ A ಬರ್ಬೇಕು. BR ಆಗಂತಲೇ A ಬರ್ಬೇಕಂದ್ರೆ ಎರಡನೇದು ಫಸ್ಟ್ ಬರ್ತೈತಿ. ಆನಂತರ E ಐತಿ, BR ಆಗಂತಲೇ E ಐತಿ, E ಎರಡದ್ರೊಳಗೆ ಐತಿ. E ಆಗಂತಲೇ A ಬರ್ಬೇಕು. ಇಲ್ಲಿ E ಆಗಂತಲೇ A ಐತಿ, ಬಟ್ ಇಲ್ಲಿ D ಫಸ್ಟ್ ಬಂದೈತಿ, ಆನಂತರ K ಬರ್ತೈತಿ. ಅದಕ್ಕಾಗಿ ನಾನು 1 ಬರ್ಕೋತೀನಿ, ಆನಂತರ 3 ಬರ್ಕೋತೀನಿ. 2 1 3 ಆತ. 2 1 3 ಎಲ್ಲೈತಿ, ಇಲ್ಲೈತಿ 2 1 3. ಓಕೆ, ಇದು ಆನ್ಸರ್. ಯಾವ ಚೇಂಜ್ ಇದಾವೆಲ್ಲ. ಓಕೆ, 17ನೇ ಕ್ವೆಶ್ಚನ್ ನೋಡ್ರಿ. ಇಲ್ಲಿ 17ನೇ ಕ್ವೆಶ್ಚನ್ದಾಗ ಮಿರರ್ ಇಮೇಜ್ ಈ ಕಡೆ ಸೈಡ್ ಇಟ್ಟ ಅಂದ್ರೆ ನಮಗೆ ಇದ್ರದ್ದು ಉಲ್ಟಾ ಆಗತ್ತೆ. C ಹೆಂಗಿರ್ತೈತಿ ಹಂಗೆ ಕಾಣ್ತೈತಿ. ಇದ್ರದ್ದು ಉಲ್ಟಾ ಕಾಣ್ಬೇಕು ನಮಗೆ. ಇದು ಎದ ತಳಗ ತಲೆ ಮಾಡ್ಬೇಕು. ಬಟ್ ಇಲ್ಲಿ ಏನು ಮಾಡ್ಯಾನು, ಹಂಗಾಗಿ A ಹೆಂಗೈತಿ ಹಂಗೆ ಕೊಟ್ಟಾನ, ಚೇಂಜ್ ಆಗಂಗಿಲ್ಲ. ಬಟ್ ಅದು A ಚೇಂಜ್ ಆಗ್ತೈತಿ ತಳಗ ತಲೆ ಮಾಡ್ರೆ. ಬಟ್ ಈ ಕಡೆ A ಕೊಟ್ಟರೆ, ಈ ಕಡೆ ಮಿರರ್ ಕೊಟ್ಟಿದ್ದಂದ್ರೆ A ಚೇಂಜ್ ಆಗಂಗಿಲ್ಲ, ಹಂಗೆ ಇರ್ತೈತೆ ಅದು. ಓಕೆ, ಇಲ್ಲಿ ತಳಗ ದೊಡ್ಡದೈತಿ, ಮ್ಯಾಲ ಇಲ್ಲಿ ತಳಗ ದೊಡ್ಡದೈತೆ ಅಂದ್ರೆ ಅದು ಮ್ಯಾಲ ದೊಡ್ಡದು ಕಾಣ್ತೈತಿ. ಅದು 3.
ಇಲ್ಲಿ 3ದ ವ್ಯಾಲ್ಯೂ ಇದೆ, ಇದು 3 ದೊಡ್ಡದ, ಇಲ್ಲಿ ಮೇಲೆ ದೊಡ್ಡದು ಕಾಣ್ತೈತಿ, ಕರೆಕ್ಟ್ ಐತಿ. ಆನಂತರ 2 ಆಯಿತು. ವಿ ತಳಗೆ ತಲೆ ಮಾಡ್ಬೇಕು. ವಿ ತಳಗೆ ಇದ್ದದ್ದು ಯಾವುದೈತಿ ಇಲ್ಲಿ ಐತಿ, ಇಲ್ಲಿ ವಿ ತಳಗೆ ತಲೆ ಇಲ್ಲ, ಇದು ಕ್ಯಾನ್ಸಲ್ ಆಯ್ತು. ಆನಂತರ ಸಿ ಹೆಂಗೆ ಇರ್ತೈತಿ ಹಂಗೆ ಕಾಣ್ತೈತಿ, ಸಿ ಚೇಂಜ್ ಆಗೋಂಗಿಲ್ಲ, ಇಲ್ಲಿ ಸಿ ಚೇಂಜ್ ಮಾಡ್ಯಾನ, ಅದಕ್ಕಾಗಿ ಇದು ಕ್ಯಾನ್ಸಲ್ ಆಯ್ತು. ಅದಕ್ಕಾಗಿ ಆನ್ಸರ್ ಇದೆ, ಮುಗೀತು. ಉಳಿದದ್ದ ಆನ್ಸರ್ ಇದು. ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ಏನು ಮಾಡಬೇಕು, ಸೈನ್ ಇಂಟರ್ಚೇಂಜ್ ಮಾಡಬೇಕು. ಇಲ್ಲಿ ಡಿವೈಡೆಡ್ ಬೈ ನೋಡಿರಿ, 14 ಡಿವೈಡೆಡ್ 40 ಆಗಂಗಿಲ್ಲ, ಡಿವೈಡೆಡ್ ಬೈ ಚೇಂಜ್ ಆಗಲೇಬೇಕು. ಡಿವೈಡೆಡ್ ಬೈ ಎದ್ರ ಚೇಂಜ್ ಆಗ್ತೈತಿ, ಇಲ್ಲಿ 64 ಐತಿ. ಡಿವೈಡ್ ಬೈ ಮತ್ತು ಇಲ್ಲಿ ಏನು ಕೊಟ್ಟಾನೆ ಎದ್ರಾಗ ಚೇಂಜ್ ಆಗ್ತೈತಿ, ಡಿವೈಡ್ ಬೈ ಇಲ್ಲೊಂದು ಚೇಂಜ್ ಆಗ್ತೈತಿ, ಪ್ಲಸ್ದಾಗ ಒಂದು ಚೇಂಜ್ ಆಗ್ತೈತಿ. ಪ್ಲಸ್ದಾಗ ಡಿವೈಡ್ ಬೈ ಚೇಂಜ್ ಆದರೆ 8 ಡಿವೈಡ್ 40 ಆಗ್ತೈತಿ, 8 ಇಲ್ಲೇ 40 ಆಗ್ತೈತಿ, 12 ಇಲ್ಲೇ 60 ಆಗೈತಿ, 12 ಇಲ್ಲೇ 60 ಐತಿ. ಬಟ್ ಇಲ್ಲಿ ನಮಗೆ 64 ಐತಿ, ಕೂಡ್ಸಾಕೋಬೇಕಾಗಿ ಮತ್ತು ದೊಡ್ಡ ನಂಬರ್ ಆಗ್ತೈತಿ. ಅದಕ್ಕಾಗಿ ನಾನು ಇದನ್ನು ಚೇಂಜ್ ಮಾಡೋಣ, 3ನೇದು ಹಾಕೋಣ. 112 ಐತಿ, 12 ಮೈನಸ್ ಮೈನಸ್ ಜಾಗದಾಗ 14 ಡಿವೈಡೆಡ್ ಬೈ ಆಗ್ತೈತಿ. ಆನಂತರ 14 ಅಂತಲೇ ಡಿವೈಡೆಡ್ ಬೈ ಜಾಗದಾಗ ಏನು ಬರ್ತೈತಿ, ಮೈನಸ್ ಬರ್ತೈತಿ, 40 ಬರ್ತೈತಿ. 40 ಪ್ಲಸ್ 8 ಇಂಟು 12 ಈಕ್ವಲ್ ಟು ಎಷ್ಟು ಬರಬೇಕು ನೋಡ್ಬೇಕು ನಾವು. ಈಗ ಕಲರ್ ಚೇಂಜ್ ಮಾಡೋಣ. ನೋಡಿರಿ, 14 ಒಂದಲೇ 14 8ರಲ್ಲಿ 14 8ಲೆ 112. ಓಕೆ, ಈಗ 12 8ಲೆ 96. ಮೊದಲು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಈಗ 40 ಐತಿ, ಇಲ್ಲಿ 96 ಐತಿ. 90ರಾಗ 40 ತೆಗೆದ್ರೆ 50, 90ರಾಗ 40 ತೆಗೆದ್ರೆ 50 ಅಂದ್ರೆ 6 ಮೇಲಿನ ಬಿಟ್ಟನೆ 56 ಉಳಿತು. ಈಗ 96ರಾಗ 40 ತೆಗೆದ್ರೆ 56 ಉಳಿತು. 56ಕ್ಕೆ 8 ಕೂಡಿಸ್ರಿ, ಎಷ್ಟಾಗತ್ತೆ, 4 + 8 64 ಆಗುತ್ತೆ. ನಮಗೆ ಬೇಕಾಗಿದ್ದ ಅದ ಬಂದೈತಿ, ಆನ್ಸರ್ 3ನೇದು. ಇದು ಡೌನ್ ಏನೈತಿದೆ, ಡೌನ್ DOWNPKCL. ಇದು ಸ್ವಲ್ಪ ನೋಡ್ಕೊಳ್ರಿ ಏನೇನಾಗೈತಿ. D4 V22, N14 -2 L12 ಆಯ್ತು, W23 S20 C ಬರತೈತಿ. ಓಕೆ, ಡಿದ ಅಪೋಸಿಟ್ ಎಷ್ಟು, DW, ಡಿದ ಅಪೋಸಿಟ್ W ಅಂದ್ರೆ 23. ಓಕೆ, DWದ ಅಪೋಸಿಟ್ ಏನೈತಿ, W ಆಗ್ತೈತಿ. W ಅಂದ್ರೆ 23, 23 - 1 ಮಾಡಿದ್ರೆ 22 ಅಂದ್ರೆ V ಬಂದೈತಿ. ಓಕೆ, ಹಂಗೆ ಓದ ಅಪೋಸಿಟ್ L, Lದ ನಂಬರ 12, 12ರಾಗ -1 ಮಾಡಿದ್ರೆ 11, 11 ಅಂದ್ರೆ K. ಓಕೆ, K ಬಂದೈತಿ. ಹಂಗೆ W ಅಪೋಸಿಟ C ಅಂದ್ರೆ D, Wದ ಅಪೋಸಿಟ D ಅಂದ್ರೆ 4, 4ರಾಗ -1 ಮಾಡಿದ್ರೆ 3 ಅಂದ್ರೆ C. ಓಕೆ, C ಬಂದೈತಿ. ಹಂಗೆ ಇದು ಅದರದ್ದು ಇದು ಮೇಲಿಂದ್ರದ್ದು ಅಪೋಸಿಟ್ ಮಾಡೋದು, ಅದ್ರಾಗ -1 ಮಾಡೋದು. ಹಂಗೆ ನಾವು ಹೋಮದು ಕಂಡುಹಿಡಿಯೋದು. ಹೋಮ್ ಹೆಚ್ಚದ ಅಪೋಸಿಟ್ ಏನಾಗುತ್ತೆ, S ಆಗುತ್ತೆ. S ಅಂದ್ರೆ 19, 19ದಾಗ 1 ತೆಗಿರಿ, ಎಷ್ಟು ಬರ್ತೈತಿ, 18 ಬರ್ತೈತಿ. 18 ಅಂದ್ರೆ 6. ಓಕೆ, 6ದಾಗ 1 ಐತಿ ನೋಡ್ರಿ, ಇಲ್ಲಿ 6 ಅಂದ್ರೆ 1, ಇದು ಆನ್ಸರ್ ಆಗುತ್ತೆ. ನೀವು ಪಕ್ಕ ಚೆಕ್ ಮಾಡ್ಕೋಬೋದು, ಇದು ಆನ್ಸರ್ ಆಗುತ್ತೆ. 23ರಿಂದ 1 ಇಲ್ಲಿ ಭಾಳ ಇನ್ಕ್ರೀಸ್ ಆಗೈತಿ, ಡಿಫ್ರೆನ್ಸ್ದಾಗ ಬರೋದಿಲ್ಲ. ಭಾಳ ಅಂದ್ರೆ ಭಾಳ ಇನ್ಕ್ರೀಸ್ ಆಗೈತಿ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಇಂಟು 1 ಮಾಡ್ತೀನಿ, ಇಂಟು 1 + 1 ಮಾಡ್ತೀನಿ. ಅವಾಗ ಏನಾಯ್ತು, 23 1 23 + 1 ಅಂದ್ರೆ 24 ಆಗುತ್ತೆ. ಇಲ್ಲಿ ಇಂಟು 2 ಮಾಡ್ತೀನಿ ಅಂದರೆ 48 ಆಗುತ್ತೆ. 48 + 2 ಮಾಡ್ತೀನಿ, 50 ಆಗುತ್ತೆ. ಇಲ್ಲಿ ಇಂಟು 3 ಮಾಡ್ತೀನಿ, ಇಂಟು 3 + 3, ಅವಾಗ 50 × 3 ಅಂದ್ರೆ 150 + 3 ಅಂದ್ರೆ 153. ಹಂಗೆ ಈಗ 153ಕ್ಕೆ ನಾನು ಇಂಟು 4 ಮಾಡಬೇಕು, ಈಕ್ವಲ್ ಟು ಕಂಡುಹಿಡಬೇಕು. ಈಗ ನೋಡಿರಿ, ನಾನು ಏನು ಮಾಡ್ತೀನಿ, 150 ಅಂತ ಅಷ್ಟೇ ತಿಳ್ಕೊರಿ, ಮೇಲಿನ 3 ಬಿಡ್ರಿ. 150 ಇಂಟು ಅಂದರೆ ಹೆಂಗೆ ನೀವು ಜಲ್ದಿ ಮನಸ್ಸಿನಾಗ ಮಾಡ್ಬೇಕಾದ್ರೆ ಇಂಟು 4 ಮಾಡ್ತೀನಿ. ನಾನು 15 4ರಲ್ಲಿ ಗೊತ್ತೈತಿ ಮಗ್ಗಿ ನಂಗೆ, 15 4ರಲ್ಲಿ ಇವು 2 ನಂಬರ್ ಮೊದಲು ತೊಗೊಳ್ಳೋದು. ಇದು 2 ನಂಬರ್ ತೊಗೊಂಡು ಇದಕ್ಕೆ ಇಂಟು ಮಾಡ್ಕೊರಿ. 15 4ರಲ್ಲಿ 60 ಆಯ್ತು. ಇಲ್ಲಿ 600 ಸಂಬಂಧ ಯಾವುದೈತಿ, ಇದು 600 ಐತಿ. ಇದು ಆನ್ಸರ್ ಆಗ್ಬೇಕು, ಪಕ್ಕ ಇದು ಆನ್ಸರ್ ಆಗ್ಬೇಕು. 600ಕ್ಕೆ ಸಮೀಪ ಇದ್ದದ್ದು. ಆನಂತರ ಈಗ 600 ಆಯ್ತು. 600 ಆಯ್ತು ಅಂದ್ರೆ
15 60 ಅಷ್ಟೇ ಬರ್ತೈತಿ. ಈ 0 ತಳಗೆ ಇಲ್ಲೇ ಇಟ್ಕೋಬೇಕು, ಅವಾಗ 600 ಆಗ್ತೈತಿ. ಇನ್ನು ನಾನು 3 ಬಿಟ್ಟೇನಿ ಅಂದರೆ 3 × 4 ಮಾಡ್ಬೇಕು. 3 4 12. ಈಗ 600 ಎಷ್ಟು ಬಿಟ್ಟೇನಿ ನಾನು? 12. 3 4 12. 12 ಸೇರಿಸ್ರೆ ಇದು 12 ತಂದು 600ಕ್ಕೆ ಸೇರಿಸ್ರೆ 12 ಆಯ್ತು. ಇನ್ನು +4 ಮಾಡ್ಬೇಕು. ಇಲ್ಲಿ +3 ಮಾಡಿದ್ವಿ, ಈಗ ಮುಂದಿನಕ್ಕೆ +4 ಮಾಡ್ಬೇಕು. ಅದಕ್ಕಾಗಿ 616 ಆಗುತ್ತೆ ಆನ್ಸರ್. ಇಲ್ಲಿ 616. ಓಕೆ, ಎಲ್ಲ ಕ್ವಶನ್ಸ್ಗಳನ್ನು ಮುಗಿದಿದೆ. ಇದು ಎಲ್ಲರಿಗೂ ತಿಳಿದೈತೆ ಅಂತ ನಾನು ಅನ್ಕೋತೀನಿ. ಇವತ್ತಿನ ಕ್ಲಾಸ್ ದೊಡ್ಡದಾಗಿದೆ ಸ್ವಲ್ಪ, ಯಾಕಂದರೆ 1ನೇ ಕ್ವಶನ್ ಒಂದು ಬಿಡಿಸಿದ್ದೀನಿ. ಆನಂತರ ಇಂಟ್ರ್ಯೂ ಸ್ವಲ್ಪ ಹೆಚ್ಚಾಗಿದ್ದರಿಂದ ಎಲ್ಲರಿಗೂ ತಿಳಿದೈತೆ ಅನ್ಕೋತೀನಿ. ಪ್ಲೀಸ್ ಇನ್ನೂ ನಾನು ಮ್ಯಾಥ್ಸ್ ಕ್ಲಾಸ್ಗಳನ್ನು ನಾಳಿಂದ ದಿನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಇನ್ನೂ ಮ್ಯಾಥ್ಸ್ ಫುಲ್ ಎಫೆಕ್ಟಿವ್ ಆಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ರೀಸನಿಂಗ್ಗಿಂತಲೂ ಬೆಸ್ಟ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಗೆಳೆಯರಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಚಾನಲನ್ನು. ಪೂರ್ತಿ ವಿಡಿಯೋಗಳನ್ನು ಚೆನ್ನಾಗಿ ನೋಡಿರಿ ಅಂತಂದು ಹೇಳ್ತಾ, ಮತ್ತು ನಾನು ಹೇಳಿದ ಹಾಗೆ ನೀವು ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿರಿ. ಕಂಪಲ್ಸರಿ ನೀವು ಟೆಕ್ಸ್ಟ್ ಬುಕ್ ಸೀರೀಸನ್ನು ಬೈ ಮಾಡಿ ಆನ್ಲೈನ್ ಪ್ರಾಕ್ಟೀಸ್ ಮಾಡಲೇಬೇಕು. ಅಂದರೆ ನಿಮಗೆ ಎಕ್ಸಾಮ್ ಭಾಳ ಎಫೆಕ್ಟಿವ್ ಆಗುತ್ತೆ. ನಾನು ಹೇಳಿದ್ದು ಫಾಲೋ ಮಾಡಿರಿ, ಪಕ್ಕ ನಿಮ್ಮದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತಂದು ಹೇಳ್ತಾ ಈ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು.